ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಸೊ ಕಾಂತಾರ ಸಿನಿಮಾ ಬಗ್ಗೆ ನಾವು ಮಾಡ್ತಾ ಇರೋ ಇಂಟರ್ವ್ಯೂಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ, ಸೊ ಇಷ್ಟಪಡ್ತಾ ಇದ್ದೀರಾ. ಇವತ್ತೊಂದು ಅದೇ ಥರದ್ದು ಕಾಂತಾರದ ಸೀರೀಸ್ ಅಲ್ಲಿ ಇನ್ನೊಂದು ಇಂಟರ್ವ್ಯೂ ಬರ್ತಾ ಇದೆ. ಸೊ ಈ ಶೆಟ್ಟಿ ತಂಡದಲ್ಲಿ, ಶೆಟ್ಟಿ ಗ್ಯಾಂಗ್ ಅಲ್ಲಿ ರಕ್ಷಿತ್ ಶೆಟ್ಟಿ ಅವರನ್ನ ನೋಡಿರ್ತೀರಾ ನೀವು. ನಾನು ಇನ್ನೊಬ್ಬರು ರಕ್ಷಿತ್ ಶೆಟ್ಟಿನ ಇವತ್ತು ಮೀಟ್ ಮಾಡಿಸ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಒಬ್ಬರು ರಕ್ಷಿತ್ ಶೆಟ್ಟಿ ನೋಡಿದ್ವಿ, ನೀವು ಇನ್ನೊಬ್ಬರು ರಕ್ಷಿತ್ ಶೆಟ್ಟಿ. ಇವತ್ತು ಮಾತಾಡೋಕೆ ನೀವು ನಮ್ಮ ಆಡಿಯನ್ಸ್ ಹತ್ರ ನೋಡೋಣ ಏನೇನು ಹೇಳ್ತೀರಾ ಏನು. ಖಂಡಿತ ಮಾತಾಡೋಣ. ಅವ್ರು ದೊಡ್ಡವರು, ನಾನು ಸಣ್ಣನಾಗಿ ಹೇಳ್ತೀನಿ. ನಾನು ಕಾಂತಾರ ಸಿನಿಮಾದಲ್ಲಿ ಒಂದು ಚೀಂಕ್ರ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಕಾಂತಾರದ ಬುಡಕಟ್ಟು ಜನಾಂಗದಲ್ಲಿ ವಾಸು ಅಂತ ಒಂದು ಕ್ಯಾರೆಕ್ಟರ್. ಎಲ್ಲ ಜನಗಳೆಲ್ಲ ತುಂಬ ಪ್ರೀತಿಯಿಂದ ಸ್ವಾಗತ ಮಾಡಿದ್ದಾರೆ, ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಇದನ್ನು ಮುಂದೆ ತುಂಬ ಚೆನ್ನಾಗಿ ಉಳಿಸ್ಕೊಂಡು ಹೋಗ್ತೀನಿ. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಿ ಅದರಲ್ಲಿ ಒಳ್ಳೆ ನಟನೆ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಅಂತ. ಅದ್ರ ಜೊತೆ ಮಿಥುನ್ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಫೈಟ್ ಮಾಸ್ಟರ್ ಸಿನಿಮಾಗೆ ಫೈಟ್ ಕೊರಿಯೋಗ್ರಫಿ ಮಾಡಿದ್ದೀರಾ, ಜೊತೆಗೆ ಆಕ್ಟಿಂಗು ಮಾಡಿದ್ದೀರಾ, ತಂಡದಲ್ಲಿ ಗ್ಯಾಂಗ್ ಅಲ್ಲಿ ಕಾಣಿಸ್ಕೊಂಡಿದ್ದೀರಾ. ಹೌದು. ಸೊ ಹೆಂಗ ಅನಿಸ್ತದೆ ಸರ್ ರಿಯಾಕ್ಷನ್ಸ್ ಎಲ್ಲ? ಆಲ್ ಓವರ್ ಇಂಡಿಯಾ ಕೊಂಡಾಡ್ತಾ ಇದೆ ಸಿನಿಮಾ. ಸರ್ ನಾನು ಸುಮಾರು ಅಂದರೆ ಒಬ್ಬ ಫೈಟರ್ ಆಗಿ ಸುಮಾರು ಒಂದು 350 ಸಿನಿಮಾ ಮಾಡಿದ್ದೆ, ಒಂದು 600 ಫೈಟ್ ಎಪಿಸೋಡ್ಸ್ ಮಾಡಿದ್ದೆ. ಸೊ ಎಲ್ಲರೂ ಕೇಳೋರು, ಸಿನಿಮಾ ಇಂಡಸ್ಟ್ರಿಲಿ ಇದೆಯಾ, ಸೊ ಎಲ್ಲೂ ಕಾಣಿಸಲ್ವಲ್ಲ ನೀನು, ಹಾಗೆ ಹೇಗೆ ಅಂತಿದ್ರು. ಸೊ ಫಸ್ಟ್ ಟೈಮ್ ಕಾಂತಾರ ಸಿನಿಮಾದಲ್ಲಿ ಫುಲ್ ಸಿನಿಮಾದಲ್ಲಿ ಒಬ್ಬ ಆರ್ಟಿಸ್ಟಾಗಿ ಕೆಲಸ ಮಾಡಿ ಗುರ್ತಿಸ್ಕೊಂಡಿದ್ದೀನಿ. ತುಂಬ ಜನ ಗುರ್ತಿಸ್ತಾರೆ, ತುಂಬ ಹೆಮ್ಮೆ ಅನ್ಸುತ್ತೆ ಸರ್. ಅದೇ ಫಸ್ಟ್ ಸಿನಿಮಾನೇ ನಿಮ್ದು ದೊಡ್ಡ ಹೌದು, ಅದರಲ್ಲೇ ಕಾಣಿಸ್ಕೊಳ್ಳೋ ಅವಕಾಶ. ಹೌದು. ಇಷ್ಟು ದಿನ ಕಾದಿದ್ದಕ್ಕೆ ಒಂದು ರಿಸಲ್ಟ್. ಹೌದು ಸರ್. ಸರ್ ನಿಮ್ದು ಫುಲ್ ನೇಮು ರಕ್ಷಿತ್ ರಾಮಚಂದ್ರ ಶೆಟ್ಟಿ ಅಂತ. ಟೀಮಲ್ಲಿ ಈ ತರ ಕಾಮಿಡಿ ಮಾಡ್ತಾ ಇರ್ತಾರ ಅವರು? ರಕ್ಷಿತ್ ಶೆಟ್ಟಿ, ನೀನು ರಕ್ಷಿತ್ ಅಂತ ಅವರು ಅದೇ ಹೇಳ್ತಾರೆ ಸರ್. ಅವ್ರು ದೊಡ್ಡವರು, ನನಗೆ ಸ್ವಲ್ಪ ಕರಿಯ ಅಂತಾರೆ. ಪ್ರಮೋದಣ್ಣಲ್ಲಾಗಲಿ ಶಬಣ್ಣಲ್ಲಾಗಲಿ ರಕ್ಷಿತ್ ಅಂತ ಈ ಥರ ಕರೀತಾರೆ. ಕಾಮಿಡಿ ಅಂದರೆ ಹರಿಕತೆ ಎಲ್ಲ ಗಿರಿಕತೆ ಕಾಮಿಡಿ ಸಿನಿಮಾ ಇದೆ, ಹೀರೋ ಇದೆ, ಆ ಥರ ಕಾಮಿಡಿ. ಮತ್ತು ಕೆಲಸ ಸರ್, ನಮ್ಮ ಟೀಮಲ್ಲಿ ಮೇಯ್ನು ಕೆಲಸ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಮತ್ತು ಯಾವಾಗಲೂ ಅಣ್ಣ ಹೇಳ್ದಾಗೆ ಕೆಲಸ ಮಾತಾಡಬೇಕು, ಅದೇ ಅದನ್ನ ಫಾಲೋ ಮಾಡ್ಕೊಂಡು. ಅದೇ ನೀವು ಆಫ್ ಸ್ಕ್ರೀನು ಆನ್ ಸ್ಕ್ರೀನು ಎರಡರಲ್ಲೂ ರಿಷಬ್ ಶೆಟ್ಟಿ ಹಿಂದೆ ಇರ್ತೀರ, ಯಾವಾಗ ನೋಡಿದ್ರು ನಾವು ಜಾಸ್ತಿ. ಸರ್ ನಾನು ಅವ್ರ ಹಿಂದೆನೇ ಇರೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮ ಗುರುಗಳವರು, ಅವರು ಕಲಿಸ್ಕೊಟ್ಟಂಥ ಹಾದಿಯಲ್ಲಿ ನಡಿಬೇಕನ್ನೋದು ನಂದು ಮುಂದಿನ ಗುರಿ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಲುಪ್ತೀನಿ, ಮತ್ತು ಅಷ್ಟೇ ಚೆನ್ನಾಗಿ ಅಭಿನಯ ಮಾಡ್ಬೇಕಂತ ತುಂಬ ಆಸೆ ಇದೆ. ನಮ್ಮ ಟೀಮಲ್ಲಿ ಪರ್ಫಾರ್ಮೆನ್ಸಿಗೆ ತುಂಬ ಪ್ರಾಮುಖ್ಯತೆ, ಅದನ್ನು ಉಳಿಸ್ಕೊಂಡು ಹೋಗ್ಬೇಕಂತ ತುಂಬ ಪ್ರಯತ್ನ. ಅದೇ ನೀವು ಅವ್ರ ಜೊತೆ ಇವಾಗ ಹೇಳಿದ್ರಿ, ಸರ್ಕಾರಿ ಸಿನಿಮಾ ಟೈಮಲ್ಲಿ ನೀವು ಇದಾಗಿದ್ದು ಅನ್ನೋ ಇಷ್ಟು ಲಾಂಗ್ ಜರ್ನಿ ಇರಬೇಕು ಒಂದು ತಂಡದ ಜೊತೆ, ಒಬ್ರ ಜೊತೆ ಅಂತಂದ್ರೆ ಅದು ಏನೋ ಒಂದು ಆ ರಿಲೇಶನ್ಶಿಪ್ ಅದೇ ಥರ ಉಳ್ಕೊಂಡಿರ್ಬೇಕು. ಸೊ ಹೆಂಗಿರುತ್ತೆ ಅವ್ರದ್ದು ನಿಮ್ಮದು ಬಾಂಡಿಂಗು, ಅಥವಾ ಹೆಂಗೆ? ಸರ್ ನಾನು 2019ಕ್ಕೆ ರಿಷಬ್ ಅಣ್ಣನ ಜೊತೆ ಜಾಯ್ನ್ ಆಗಿದ್ದು. ಅದ್ರ ಬಿಫೋರು ಅವ್ರನ್ನೆಲ್ಲ ನೋಡಿ ಪರಿಚಯ ಇತ್ತು. ಬಿಕಾಸ್ ನಮ್ಮ ಕುಂದಾಪುರದಲ್ಲಿ ಒಂದು ಟೀಮ್ ಇತ್ತು, ಅವರಿಗೆಲ್ಲ ರಿಷಬ್ ಅಣ್ಣ ಕಸಿನ್ಸು ಮತ್ತು ಸುತ್ತಮುತ್ತ ಮನೆಯವರಾಗಿದ್ದು. ನಾನು ಅಲ್ಲೇ ಅವ್ರ ಜೊತೆನೇ ಇದ್ದಿದ್ದು. ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಅಣ್ಣನು ಆ್ಯಸ್ ಎ ರೆಸ್ಲರು, ಹಾಗೆ ನಾನು ಸಿನಿಮಾಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಒಂದು ಶಾರ್ಟ್ ಮೂವಿ ಮಾಡಿದ್ದೆ, ನನ್ನ ಫ್ರೆಂಡ್ ಮಾಡಿದ್ರು, ಅದನ್ನು ರಿಷಬ್ ಅಣ್ಣನ ಪ್ರೊಡಕ್ಷನ್ ಹೌಸಲ್ಲಿ ರಿಲೀಸ್ ಮಾಡಿದ್ರು. ಅವಾಗಿಂದ ಒಂದು ಸ್ವಲ್ಪ ಆ್ಯಕ್ಟಿಂಗ್ ಚಾನ್ಸಿಗೆ ಕಾಯ್ತಾ ಇದ್ದೆ. ಆವಾಗ ಅವ್ರ ಮ್ಯಾನೇಜರ್ ಸುಹಾಸ್ ಅಣ್ಣನವರು, ನಾವೆಲ್ಲ ಒಟ್ಟಿಗೆ ಇದ್ದಿದ್ದು ಕುಂದಾಪುರದಲ್ಲಿ. ನನಗೊಂದು ಕರೆಸಿ ಒಂದು ಅವಕಾಶ ಅಣ್ಣನ ಜೊತೆಯಲ್ಲಿ ಇರೋದಕ್ಕೆ, ಅಣ್ಣನಿಗೂ ಟ್ರೈನರ್ ಬೇಕಿತ್ತು ಅವಾಗ, ಮತ್ತು ಜೊತೆಗೆ ಆ್ಯಕ್ಟಿಂಗು, ಇದು ಎರಡು ಚೆನ್ನಾಗಿ ಒಂದು ಒಳ್ಳೆ ಹೆಲ್ಪ್ ಆಗುತ್ತೆ ಮುಂದಿನ ಜೀವನಕ್ಕಂತ ನಾನು ಅಣ್ಣ ಕರೆದ್ರು, ಅವಾಗ ಹೋಗಿ ಜಾಯ್ನ್ ಆದೆ. ಅದಾಗಿ ಲಾಕ್ಡೌನ್ ಆಯಿತು. ಲಾಕ್ಡೌನಲ್ಲಿ ಹೀರೋ ಅನ್ನೋ ಒಂದು ಸಿನಿಮಾ ಮಾಡಿದ್ವಿ. ಆ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟ್ರು ಪ್ಲೇ ಮಾಡಿದ್ದೀನಿ. ಮತ್ತು ಹಾಗೆ ಕ್ಯಾಮ್ರಾ ಟೀಮಲ್ಲಿ ವರ್ಕ್ ಮಾಡಿ ಲಾಕ್ಡೌನ್ ಟೈಮಲ್ಲಿ ಒಂದು ಒಳ್ಳೆ ಅನುಭವ. ಫಸ್ಟ್ ಸಿನಿಮಾನೇ ಒಂದು ಕ್ಯಾಮ್ರಾ ಲೆನ್ಸ್ ಚೇಂಜ್ ಮಾಡೋಕ್ಕಾಗಲಿ ಇದೆಲ್ಲಾಗಲಿ ಒಂದು ಎಲ್ಲದು ಕಲಿಸ್ಕೊಟ್ರು. ನಮ್ಮದೇ ಅಣ್ಣಂದೇ ಕ್ಯಾಮ್ರಾ ಇದ್ರಿಂದ ಅರವಿಂದ್ ಅಣ್ಣ ಎಲ್ಲ ಥರದ್ರು. ಒಂದು ಪ್ರತಿಯೊಬ್ಬರಿಗೂ, ಪ್ರತಿ ಟೆಕ್ನಿಷಿಯನ್ಗಳಿಗೂ ಒಂದು ಬೇಸಿಕ್ ಹೇಳಿಕೊಡ್ತಾರೆ ಕಲಿಯೋದಕ್ಕೆ. ಅದೊಂದು ಒಳ್ಳೆ ಅನುಭವ ಆಯಿತು. ಅದಾದ್ರ ಮೇಲೆ ಹರಿಕತೆಯಲ್ಲಿ ಗಿರಿಕತೆ ಅನ್ನೋ ಒಂದು ಸಿನಿಮಾ ಚಾನ್ಸ್ ಕೊಟ್ಟರು. ಹೀಗೆ ಒಂದು ಹೊರಗಡೆ ಒಂದು 4-5 ಸಿನಿಮಾ ಮಾಡಿದೆ. ಅದ್ರ ಮೇಲೆ ಕಾಂತಾರ ಮಾಡಿದೆ. ಈ ಕಾಂತಾರದಲ್ಲಿ ನಾನು ರೈಟಿಂಗ್ ಟೈಮಿಂದನೂ 2022ರಿಂದನೇ ಅವಾಗಿಂದನೇ ಅಣ್ಣನ ಜೊತೆಲಿದ್ದೆ. ಅಂದರೆ ರೈಟಿಂಗ್ ಟೈಮಿಂದನೂ ಈ ಫುಲ್ ಟೈಮು ಅಣ್ಣನ ಜೊತೆಲಿದ್ದೆ. ಆವಾಗ ಒಂದು ಕ್ಯೂರಿಯಾಸಿಟಿ ಇತ್ತು. ಅಣ್ಣನು ಹೇಳಿದರು, ಗಡ್ಡ ಕೂದಲೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಮಾಡು, ಒಳ್ಳೆ ಕ್ಯಾರೆಕ್ಟ್ರು. ಆವಾಗಿಂದ ನಾನು ಫುಲ್ ಫ್ಲೆಡ್ಜು ನನ್ನ ಕಮಿಟ್ಮೆಂಟು ಕೊಟ್ಟು, ಮತ್ತು ಅಣ್ಣನ ಜೊತೆಲಿದ್ದಾಗ ಒಂದು ಡಿಸಿಪ್ಲಿನ್ ಕೆಲಸ ಆಗಲಿ, ಮತ್ತು ಅವ್ರ ಸ್ಪೀಡ್ ಆಗಲಿ, ಮತ್ತೊಂದು ಅವರು ಕೆಲಸಕ್ಕೆ ಕೊಡೋ ಕಮಿಟ್ಮೆಂಟು ಮತ್ತು ಇಂಪಾರ್ಟೆನ್ಸು ಮತ್ತು ಅವ್ರ ಎಫರ್ಟು ಅದು ನೋಡಿದಾಗ
ಅದರಲ್ಲಿ ನಾವು ಒಂದು ಪರ್ಸೆಂಟಾರು ಒಂದು ಅಚೀವ್ ಮಾಡಬೇಕು ಲೈಫಲ್ಲಿ ಅನ್ನೋದೊಂದು ಇತ್ತು ಸರ್ ಥಾಟು. ಹಾಗಾಗಿ ಈಗ ಅದೇ ಸಿನಿಮಾನಂತೂ ನೆಕ್ಸ್ಟ್ ಲೆವೆಲ್ ಬಂದಿದೆ, ಎಲ್ಲ ಜನರು ತುಂಬ ಇಷ್ಟಪಟ್ಟು ತಗೊಂಡಿದ್ದಾರೆ. ನೋಡೋಣ. ಅದೇ ನೀವು ಫಸ್ಟ್ ಟೈಮ್ ಭೇಟಿ ಆದಾಗ್ಲೇನೆ ಅವರು ಪ್ರೂವ್ಡ್ ಆಗಿರೋ ಡೈರೆಕ್ಟರ್. ರಿಕ್ಕಿ ಮಾಡಿದ್ರು, ಕಿರಿಕ್ ಪಾರ್ಟಿನ ಆಲ್ರೆಡಿ ಸರ್ಕಾರಿ ಮಾಡಿದ್ರು, ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಹೌದು, ಈ ಕಡೆ ಬಾಕ್ಸ್ ಆಫೀಸ್ ಕಲೆಕ್ಷನ್, ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದು ಸಾಬೀತು ಮಾಡಿರುವಂತ ನಿರ್ದೇಶಕ. ಸೊ ಅದೇ ಫಸ್ಟ್ ಟೈಮ್ ಮೀಟ್ ಆದಾಗ ಆಗಿರ್ಬೋದು, ಹೆಂಗಿತ್ತು ಅದೆಲ್ಲ? ಸರ್ ನಾನು ಬಂಡಾಕಸ್ ಕಾಲೇಜ್ ಅಂತ ರಿಷಭಣ್ಣನು ಓದಿದ್ದಲ್ಲೇ, PUC, ನಾನು ಡಿಗ್ರಿ ಓದಿದ್ದಲ್ಲೇ. ಅವಾಗ ಕಿರಿಕ್ ಪಾರ್ಟಿ ಲೊಕೇಶನ್ ನೋಡಕ್ ಬಂದಿದ್ರು ಬಂಡಾಕಸ್ ಕಾಲೇಜಿಗೆ ಕುಂದಾಪುರದಲ್ಲಿ. ಆ ಟೈಮಲ್ಲಿ ರಕ್ಷಿತ್ ಅಣ್ಣ ಆಗಲಿ ಇವರೆಲ್ಲಾಗಲಿ ಕಾಲೇಜ್ ಕ್ಯಾಂಪಸ್ ಎಲ್ಲ ನೋಡಕ್ಕೆ ಬಂದಾಗ ಅವಾಗೆಲ್ಲ ಒಂಥರ ಸ್ಫೂರ್ತಿಯಾಗಿತ್ತು. ಅದಾದ್ರ ಮೇಲೆ ಬೆಲ್ ಬಾಟಮು ಸರ್ಕಾರಿ ರಿಲೀಸ್ ಟೈಮಿಗೆ ಕುಂದಾಪುರಕ್ಕೆ ಬಂದಾಗ ಅಣ್ಣನ ಜೊತೆ ಎಲ್ಲ ತಿರುಗಾಡ್ತಾ ಇದ್ವಿ. ಅವಾಗಿಂದನೂ ಒಂದು ಅಣ್ಣ ಅಂದರೆ ಏನೋ ಒಂಥರ ಖುಷಿ. ಅವ್ರದ್ದು ಅಣ್ಣ ಅವರು ಕಾಮಿಡಿ ಮಾಡೋದು ಒಂಥರ ಮಜಾ. ಅವ್ರ ಜೊತೆಯಲ್ಲಿದ್ದಾಗ ಆ ಲೈವ್ಲಿ ಅದನ್ನು ಎಂಜಾಯ್ ಮಾಡಬೇಕು, ತುಂಬ ಫೀಲ್ ಆಗುತ್ತೆ. ಅವಾಗಿಂದನೂ ಅಣ್ಣ ಅಂದರೆ ಏನೋ ಒಂಥರ ಭಯಂಕರ ಪ್ರೀತಿ ಮತ್ತು ರೆಸ್ಪೆಕ್ಟ್. ಅಣ್ಣ ಕರೆಯೋಕ್ಕೂ ಒಂಥರ ವಾವ್ ಮೂಮೆಂಟ್ ಅಲ್ಲ. ಅವಾಗಿಂದ ಬಂದು ಸೇರಿಕೊಂಡೆ. ಅವಾಗಿಂದನೂ ಒಂದು ಜರ್ನಿ. ಅವ್ರ ಮನೆಯಲ್ಲೇ ಇದ್ದಿದ್ದು, ನಾವೆಲ್ಲೂ ಹೊರಗಡೆ ಇರಲಿಲ್ಲ. ಅವ್ರ ಮನೆಯಲ್ಲೇ ಅವ್ರ ಮಕ್ಳಿಗೆ ಏನು ಪ್ರೀತಿ ಕೊಡ್ತಾರೆ ಅದೇ ಥರ ಪ್ರಗತಿ ಅಕ್ಕ ಆಗಲಿ, ಮತ್ತು ಅಮ್ಮ ಆಗಲಿ, ಅವ್ರದ್ದು ಇಡೀ ಕುಟುಂಬ ಆಗಲಿ, ಮತ್ತು ಪ್ರಮೋದ್ ಅಣ್ಣ ಮತ್ತು ಅವ್ರ ಫ್ಯಾಮಿಲಿಯವರು ಪ್ರತಿಯೊಬ್ಬರು. ನಾವು ಬೆಂಗಳೂರಿಗೆ ಬಂದಾಗ ಫಸ್ಟಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಮತ್ತು ತಪ್ಪು ಮಾಡಿದಾಗ ತಿದ್ದಿ ಹಿಂಗಲ್ಲ, ಇನ್ನು ಮುಂದೆ ಹಿಂಗಿರ್ಬೇಕು, ಇಂಡಸ್ಟ್ರಿ ಹಿಂಗಿರುತ್ತೆ ಅಂದರೆ ಅದಕ್ಕೆಲ್ಲದಕ್ಕೂ ಮರ್ಜಾಗಿ ಚೆನ್ನಾಗಿ ಮುಂದೆ ಲೈಫಿಗೆ ಒಂದು ಒಳ್ಳೆ ಪಾಠ. ಏನೇನು ತಪ್ಪು ಮಾಡಿದ್ರಿ ಸರ್? ತಪ್ಪು ಅಂದರೆ ಇರ್ತದೆ ಸರ್, ಒಂದು ಹುಡುಗರು ಏಜಲ್ಲಿ ಸಣ್ಣ ಪುಟ್ಟ ತಪ್ಪು, ಬೇರೆ ಆ ಥರ ಏನು ದೊಡ್ಡ ತಪ್ಪಿಲ್ಲಲ್ಲ ಇರ್ತದೆ ಆ್ಯಕ್ಟಿಂಗಲ್ಲಿ ಮತ್ತು ಮತ್ತೊಂದರಲ್ಲಿ. ಸರ್ ನೀವು ಇದೇ ಸಿನಿಮಾಗೆ ರಿಷಬ್ ಸರ್ನ ಮೀಟ್ ಮಾಡಿದ ಅಥವಾ ಹಿಂದೆ ಪರಿಚಯ? ಇಲ್ಲ, ಕಾಂತಾರ ಮುಂಚೆ ಬಂದಿರೋ ಕಾಂತಾರದಲ್ಲಿ ಕೆಲಸ ಮಾಡಿದ್ವಿ. ಸೊ ಅಲ್ಲಿಂದ ಪರಿಚಯ ಆಗಿದೆ. ಓಕೆ, ಅದೇ ಹೆಂಗಿತ್ತು ಅವ್ರ ಅಂದ್ರೆ ಹೆಂಗೆ, ಅಂದ್ರೆ ಯಾರು ಮೀಟ್ ಮಾಡಿಸಿದ್ರು ಅಥವಾ ಹಿಂಗೆ? ಫಸ್ಟ್ ಪಿಕ್ಚರಲ್ಲಿ ನೀವು ಅಣ್ಣನ ಇಷ್ಟಪಟ್ರಲ್ಲ ಕಾಂತಾರದಲ್ಲಿ, ಅಣ್ಣ ನಿಮ್ಮ ಹೆಸರೆಲ್ಲ ಹೇಳ್ತಿದ್ರಲ್ಲ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳುವಂಥ ಕ್ಯಾಮರಾ ಮಾತಾಡೋದಕ್ಕೆ ಆ ಡೂಪ್ ಅಂದರೆ ಕಾಂತಾರ ಸಿನಿಮಾದಲ್ಲಿ ಫುಲ್ ಸಿನಿಮಾ ಫೈಟ್ ಮಾಸ್ಟರ್ ಬಂದು ವಿಕ್ರಮ್ ಅವರು. ಸೊ ಅವ್ರ ಜೊತೆ ಬಂದಿದೆ, ಅಸಿಸ್ಟೆಂಟಾಗಿ ಕೆಲಸ ಮಾಡೋಕ್ಕೆ ಬಂದಿದೆ. ಅಲ್ಲಿ ಒಂದಷ್ಟು ಎಪಿಸೋಡ್ಗಳು ಮಾಡಿದ್ವಿ. ಸೊ ಅಲ್ಲಿ ಒಂದಷ್ಟು ಆರ್ಟಿಸ್ಟ್ಗಳಿಗೆ ಡೂಪು ಮಾಡಿದ್ದೆ. ಸೊ ದೀಪಣ್ಣ ಅಂತ ಒಬ್ಬರಿದ್ದಾರೆ, ಸೊ ಅವ್ರಿಗೆ ಡೂಪ್ ಮಾಡಿದ್ದೆ. ಅಲ್ಲಿ ಏನು ಅಂದರೆ ನಾನು ಯಾರು ಆರ್ಟಿಸ್ಟ್ ಅವರು ಫುಲ್ ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು. ಅಂದರೆ ಅವರ ಮ್ಯಾನರಿಸಮ್ನ ನಾನು ಕಾಪಿ ಮಾಡಿ, ಸೊ ಅವ್ರು ಸೇಮ್ ಅವ್ರ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಅದು ನೋಡಿ ಕನ್ಫ್ಯೂಷನ್ ಅದು. ಸೊ ಕೈಯಲ್ಲಿ ಒಂದು ಟ್ಯಾಟು ಇತ್ತು, ಆ ಟ್ಯಾಟುನ ನೋಡಿ ನಾನೇ ಅಂತ ಕಂಡಿಡಿದ್ರು. ಸೊ ಮಾಸ್ಟರ್ಗೆ ಮತ್ತು ರಿಷಬ್ ಅಣ್ಣಗೆ ಇವ್ರಿಗೂ ವಾದ, ಇದು ಇಲ್ಲ ನಮ್ಮ ಹುಡುಗ, ಇಲ್ಲ ಇದು ನಮ್ಮ ಆರ್ಟಿಸ್ಟ್ ಹಂಗೆ ಅಂತ. ಸೊ ಅಲ್ಲಿಂದ ಬಾಂಡಿಂಗ್ ಬೆಳೀತಾ ಹೋಯ್ತು ಅಣ್ಣನಿಗೆ. ಸೊ ಅಣ್ಣ ತುಂಬ ಸಪೋರ್ಟ್ ಮಾಡೋರು. ಅಣ್ಣ ಹೆಂಗೆ ಅಂದರೆ ಈ ಕಾಂತಾರ ಸಿನಿಮಾದಲ್ಲೇ ಅವ್ರಿಗೆ ಏಟ್ ಬಿದ್ದಾಗೂ ಕೂಡ ನಾವೇನಾದ್ರು ಬಂದು ನಮ್ಗೆ ಗೊತ್ತಾಗ್ತಿತ್ತು ಏಟ್ ಬಿದ್ದಿದೆ ಅಣ್ಣನಿಗೆ ಅಂತ. ನಾವು ಕೇಳಕ್ಕೆ ಹೋದಾಗ ಏನಂತಿದ್ರು, ಮಗ ಏನೂ ಆಗಿಲ್ಲ ಆರಾಮಾಗಿದ್ದೀನಿ ಅಂತಂದ್ರು. ಅದೇ ನಮಗೆ ಏಟ್ ಬಿದ್ದಾಗ ಎಲ್ಲೇ ಇದ್ರೂ ಓಡ್ ಬಂದು ಪಾಪ ಕೇರ್ ಮಾಡೋರು. ಆ ಥರ ಮನುಷ್ಯ ಅವರು. ತುಂಬ ಅಣ್ಣ ಒಂಥರ ಯೂನಿವರ್ಸಿಟಿ ಇದ್ದಂಗೆ. ಅವ್ರ ಹತ್ರ ತುಂಬ ಕಲಿಯೋದು ತುಂಬ ಇದೆ, ತುಂಬ ಕಲ್ತಿದ್ದೀವಿ. ಸೊ ಅಣ್ಣನ ಬಗ್ಗೆ ಮಾತಾಡೋಕ್ಕೆ ತುಂಬ ಇದೆ, ಜಾಸ್ತಿ ಮಾತಾಡೋಕ್ಕಾಗಲ್ಲ. ಮಾತಾಡ್ತಿದ್ರೆ ಇದು ನೀವು ಹೀರೋದಲ್ಲಿ ಮಾಡಿದ್ರಿ, ಇವಾಗ ಹಿಂದೆನೂ ಸಿನಿಮಾ ಮಾಡಿ ಗಿರಿಕತೆ ಮಾಡಿದ್ರಿ, ಕಾಂತಾರ ಫಸ್ಟ್ ಅಲ್ಲಿ ಮಾಡಿದ್ರಿ, ಸೆಕೆಂಡ್ ಅಲ್ಲಿ ಮಾಡಿದ್ರಿ. ಬಟ್ ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಇವಾಗ ಬಂದಿರೋ ಕಾಂತಾರದಲ್ಲಿ ನಿಮ್ ಕ್ಯಾರೆಕ್ಟರ್ ಸಖತ್ತಾಗಿ ಪವರ್ಫುಲ್ ಆಗಿದೆ. ಕತೆಗೆ ಜೊತೆ ಬ್ಲೆಂಡ್ ಆಗಿರೋದಿರ್ಬೋದು, ಅವ್ರ ಜೊತೆ ಇರ್ಬೋದು. ಅದು ಅಂದ್ರೆ ಮೇಜರ್ ಕ್ಯಾರೆಕ್ಟರ್ ತರನೇ ಬರುತ್ತೆ, ಒಂದು ಮೇಜರ್ ಕ್ಯಾರೆಕ್ಟರ್ ತರ. ಸೊ ಹೆಂಗ್ ಅನ್ಸುತ್ತೆ ಆಕ್ಚುಲಿ ಅದು ಮಾಡಿದಾಗ? ಅಂದರೆ ಸ್ಟಾರ್ಟಿಂಗು ರೈಟಿಂಗ್ ಟೈಮಲ್ಲಿ ಅಣ್ಣ ಹೇಳಿದ್ರು ಜೊತೆಯಲ್ಲಿರುತ್ತೆ ಕ್ಯಾರೆಕ್ಟರ್ ಸ್ವಲ್ಪ ಪವರ್ಫುಲ್ ಇರುತ್ತೆ. ನಾನು ಅವಾಗಿಂದನೂ ಕತೆ ಬರಿತಾ ಇರ್ಬೇಕಾದ್ರೆ ಅಲ್ಲೇ ಜೊತೆ ಡಿಸ್ಕಷನ್ಲೆಲ್ಲ ಇದನ್ನೆಲ್ಲ ಅವಾಗೇನೋ ಒಂದು ಮನಸ್ಸಲ್ಲಿ ಒಂದು ಒಳ್ಳೆ ಥಾಟ್ ಇತ್ತು. ಸಿನಿಮಾ ಅಂದರೆ ಫುಲ್ ಟೈಮ್ ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಇದು, ನಾನು ಅದ್ಭುತವಾಗಿ ಮಾಡ್ಬೇಕಂತ ಅವಾಗಿಂದನೂ ಒಂದು ಥಾಟ್ ಇತ್ತು. ಅದಾದಮೇಲೆ ಅಣ್ಣನ ಜೊತೆನೇ ವರ್ಕೌಟ್ ಅವರೇ ವರ್ಕೌಟ್ ಮಾಡಿಸ್ತಿದ್ರು. ಮತ್ತು ಅವರಿಗೂ ನಾನೇ ಟ್ರೈನರ್ ಆಗಿ ವಿಕಾಸ್ ಪುತ್ರರು ಅಂತ ಮಂಗಳೂರಲ್ಲಿ, ಅವರು ಮಂಗಳೂರಲ್ಲಿದ್ದಾಗ ಅವ್ರು ಮಾಡಿಸ್ತಿದ್ರು. ಕುಂದಾಪುರಕ್ಕೆ ಶಿಫ್ಟ್ ಆದಮೇಲೆ ನಾವು ಮಾಡಿಸ್ತಿದ್ವಿ. ಹಾಗೆ ಕಲರಿ ಸಮೇತ ಮೊನ್ನೆ ವೀಡಿಯೋ ಎಲ್ಲ ಬಿಟ್ಟಾಗ ಕಲರಿಗೂ ನನಗೂ ಅಣ್ಣ ಕಲರಿ ಮಾಸ್ಟ್ರಿಗೆ ಹೇಳಿ ವರ್ಕೌಟ್ ಎಲ್ಲ ಅವರು ಅಂದರೆ ಅದು ಹೆಂಗೆ ಗೊತ್ತಾ ಸರ್, ಒಂದು ಸ್ವಂತ ತಮ್ಮನ್ಕಿಂತ ಜಾಸ್ತಿ ಅವರು ಮಾಡ್ತಿರೋ ಟ್ರೈನಿಂಗಲ್ಲಿ ನನಗೂ ಒಂದು ಅವಕಾಶ ಕೊಟ್ಟು ನೀನು ಮಾಡು, ಪ್ರಾಕ್ಟೀಸ್ ಮಾಡಿ ಹೆಲ್ಪ್ ಆಗುತ್ತೆ ಅಂತೆಲ್ಲ ಹೇಳಿ ಇಷ್ಟೆಲ್ಲ ಮಾಡಿ. ಅದಾದ ಮೇಲೆ ಶೂಟಿಂಗ್ ಸ್ಟಾರ್ಟ್ ಆದಾಗ ಬಿಫೋರ್ ಆಗಲಿ ನಮಗೆ ರಿಹರ್ಸಲ್ಗಳಾಗಲಿ ಮತ್ತು ನಮ್ಮದು ಇಡೀ ಟೀಮ್ ಹೆಂಗಂದರೆ ಪ್ರತಿಯೊಬ್ಬರು DOP ಅರವಿಂದ್ ಅಣ್ಣ ಮತ್ತು ರೈಟ್ರುಗಳು ಅವರೆಲ್ಲ ಅಂದರೆ ತುಂಬ ಅಂದರೆ ಪ್ಲ್ಯಾನ್ ಮಾಡಿ ಈ ಕ್ಯಾರೆಕ್ಟ್ರಿಗೆ ಇವ್ರು ಸೂಟೇಬಲ್ ಅಂತ ಭಯಂಕರ ಆ ಥಾಟ್ ಪ್ರೊಸೆಸ್ಸಲ್ಲೇ ಮೊದಲಿಂದನೂ ಬಂದವರು ಪ್ರತಿ ಸಿನಿಮಾದಲ್ಲೂ. ಈ ಸಿನಿಮಾಕ್ಕೂ ಅದೇ ಥರ ಕೆಲಸ ಮಾಡಿದ್ದು. ರಿಷಬ್ ಅಣ್ಣನ ಥಾಟು ಹಾಗೆ ಇತ್ತು.
ಆಮೇಲೆ ನಾನು ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿ ಸ್ವಲ್ಪ ಬಿಲ್ಡ್ ಆಗಿದ್ದೆ. ಅದಾದ್ರ ಮೇಲೆ ಶೂಟಿಂಗ್ ಶುರು ಆದ್ರ ಮೇಲೆ ನಿಮಗೆ ಅರವಿಂದ್ ಅಣ್ಣ ಇಸ್ ದ ಒನ್ ಆಫ್ ದಿ ಬೆಸ್ಟ್ DOP. ಅವ್ರದ್ದೊಂದು ಇದಿರುತ್ತೆ ವಿಜುವಲ್ಸು, ಆ ವಿಜುವಲ್ಸಲ್ಲಿ ನಾವು ಮರ್ಜ್ ಆಗಿದ್ದು ಅಂತ ಭಾವಿಸ್ತೀನಿ. ಹಾಗೆ ಅಷ್ಟೊಂದು ಪ್ಲ್ಯಾಂಡ್ ಆಗಿ ಅವರು ಕ್ರಿಯೇಟ್ ಮಾಡಿಕೊಟ್ರು. ಮತ್ತು ಪ್ರತಿಯೊಬ್ಬರು ಆರ್ಟಿಸ್ಟಿಗೂ ಯಾರಿಗೂ ಪ್ರೆಸರ್ ಆಗ್ತಿರ್ಲಿಲ್ಲ. ಅಂದರೆ ತುಂಬ ಈಗ ಅಣ್ಣನ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಅಣ್ಣ ಫ್ರೇಮಿಗೆ ಬಂದರೆ ನಮ್ಮನ್ನೆಲ್ಲ ಫ್ರೆಂಡ್ಸ್ ಥರ ಮಾತಾಡಿಸಿ ಒಂಥರ, ಅಂದರೆ ಅದು ಮೊದಲಿಂದನೂ ರಿಹರ್ಸಲಿಂದನೂ ಸ್ಟಾರ್ಟ್ ಆಗಿತ್ತು. ಅದೊಂದು ನಮಗೆ ಭಯ ಇರ್ತಿರ್ಲಿಲ್ಲ. ಮತ್ತು ಅವ್ರ ಜೊತೆ ಕೂತಾಗಲಿ ಅವ್ರು ಅಂಥ ದೊಡ್ಡ ಸ್ಟಾರ್ ಆದರೂ ನಮಗೆ ಅದು ಫೀಲ್ ಕೊಡಲಿಲ್ಲ ಅವ್ರು ಪ್ರೆಷರ್ ಬರಬಾರ್ದು ಅಂತ. ಮತ್ತೊಂದು ಅಲ್ಲಿ ಸ್ಕ್ರಿಪ್ಟು ಇಂಪ್ರೂವೈಸ್ ಮಾಡೋದಾಗಲಿ, ಪರ್ಫಾರ್ಮೆನ್ಸಿಗೆ ಗುರುವಣ್ಣಾಗಲಿ, ಅನ್ಯಣ್ಣಾಗಲಿ, ಆಮೇಲೆ ಪ್ರಗತಿ ಅಕ್ಕನೂ ಅಷ್ಟೇ, ಪ್ರತಿ ಒಂದು ಕ್ಯಾರೆಕ್ಟ್ರಿಗೂ ತಮ್ಮಂದ್ರಿಗಿಂತ ಜಾಸ್ತಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ನಮಗೆ ಕಾಸ್ಟ್ಯೂಮ್ ಟ್ರಯಲಲ್ಲಾಗಲಿ ಪ್ರತಿಯೊಬ್ಬರಿಗೂ ಒಂದು ನೀವು ಚೆನ್ನಾಗಿ ಕಾಣಬೇಕು ಅಂತ ತುಂಬ ಅದ್ಭುತವಾಗಿ ಅವ್ರ ಟೀಮವರಾಗಲಿ ಅವರಾಗಲಿ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಇಂಥ ಟೀಮಲ್ಲಿ ಕೆಲಸ ಮಾಡಬೇಕಾದ್ರೆ ಆಬ್ವಿಯಸ್ಲಿ ಆ ಫ್ರೇಮ್ ಇಟ್ಟಾಗ ಒಬ್ರಿಗಿಂತ ಒಬ್ರು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋದು ನಮ್ಮ ಮನಸ್ಸೊಳಗೆ ಇರುತ್ತೆ. ಅದು ಕೆಲವೊಂದ್ಸಲಿ ಹೊಡ್ಸ್ಕೊತೀವಿ, ಕೆಲವೊಂದ್ಸಲಿ ಅದೇ ಏನೋ ಒಂದು ಚೂರು ಅಲ್ಲಿ ಕಟ್ಟೇಳಿ ಇನ್ನೊಂದೇನೋ ಇದು ಶಾರ್ಟ್ ಬೇರೆ ಕಡೆ ಬೇರೆ ಫ್ರೇಮ್ ಇಡಬೇಕಾದ್ರೆ ಆ ಟೈಮಿಂಗ್ಸಲ್ಲಿ ಏನೋ ಒಂಚೂರು ಅಲ್ಲಿ ಇಲ್ಲಿ ತಮಾಷೆ ಮಾಡಿಕೊಂಡು ಅಲ್ಲಿ ಮೂಡಿ ಬರೆದು ಅಲ್ಲೇನೋ ಒಂದೇನೋ ಮಾಡಿ ಅಲ್ಲೇನೋ ಒಂದು ಬಯಸ್ಕೊಂಡು ಇದೆಲ್ಲ ನಡೀತಿರುತ್ತೆ. ಬಟ್ ಅಂದರೆ ಇಲ್ಲಿ ನಾವು ಇಲ್ಲಿ ಏನು ಮಾಡಿದ್ಕಿಂತ ಜಾಸ್ತಿ ಕಲ್ತಿದ್ದೀವಿ. ಬೇರೆ ಸಿನಿಮಾಕ್ಕೆ ಹೋದಾಗ ನಾವು ಇಲ್ಲಿ ಕಲ್ತಿರೋದನ್ನು ಅಲ್ಲಿ ನಾವು ಮಾಡಿ ತೋರಿಸ್ಬೋದು. ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಈ ಸಿನಿಮಾದಲ್ಲಿ ಕಲ್ತಿರೋದು ಯಾವ ಲೆವೆಲ್ಗೆ ಹೆಲ್ಪ್ ಆಗುತ್ತೆ ಅಂದರೆ ನನ್ನ ಜೀವನ ಪರ್ಯಂತ ನಾನು ಎಲ್ಲೋದ್ರೂ ಪಾಠ ಕಲ್ತಿದ್ದೀನಿ ಅನ್ನೋದೊಂದು ಫೀಲ್ ಇದೆ ಮನಸ್ಸು. ಅದೇ ಈ ಸಿನಿಮಾ ಅಂದರೆ ತುಂಬ ಜನ ಆರ್ಟಿಸ್ಟಿಗೆ ಫಿಸಿಕಲಿನೂ ತುಂಬ ಚಾಲೆಂಜಿಂಗು, ಎಸ್ಪೆಷಲಿ ರಿಷಬ್ ಸರ್ಗೆ ಮತ್ತು ತುಂಬ ಕ್ಯಾರೆಕ್ಟರ್ಗಳಿಗೆ. ನೀವು ಟ್ರೈನರ್ ಆಗಿರೋದ್ರಿಂದಾನೆ ಅವ್ರದ್ದೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ರು ಅಂತ ನಾವು ವರ್ಕೌಟ್ ವಿಡಿಯೋಸ್ ಎಲ್ಲ ನೋಡಿದ್ವಿ. ಸ್ಟಾರ್ಟಿಂಗ್ ಹೆಂಗಿದ್ರು, ಮಿಡ್ಲಲ್ಲಿ ಹೆಂಗಿದ್ರು, ಸರ್ ಬೇರೆ ಬೇರೆ ಗೆಟಪ್ ಬರುತ್ತೆ. ಈಗ ಮೈಕಾರನು ಅವರೇ ಮಾಡಿದ್ದು ಅನ್ನೋದು ಇದೆ. ಸೊ ಅದರ ಹೆಂಗೆ ಚೇಂಜ್ ಆಗಿ ಹೆಂಗೆ ಮಾಡ್ತಾ ಇದ್ರು ಆ್ಯಕ್ಚುಲಿ? ಸರ್ ಫಸ್ಟು ನಾವು ರೈಟಿಂಗ್ ಟೈಮಲ್ಲೇ ಬಾಡಿ ಬಲ್ಕ್ ಮಾಡಿದ್ವಿ, ಅಂದರೆ ಶೂಟಿಂಗ್ ಟೈಮಲ್ಲಿ ಅದನ್ನು ಸ್ವಲ್ಪ ಕಟ್ ಮಾಡಿದ್ರು. ಆವಾಗಿಂದನೂ ಬಲ್ಕಿಂಗ್ ಬಂದು ಶೂಟಿಂಗ್ ಇನ್ನೇನು 2 months 3 months ಇರ್ಬೇಕಾದ್ರೆ ಕಟ್ಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅದು ಏನಾಗ್ತಿತ್ತಂದರೆ ನಮಗೆ ಪ್ರಾಪರಾಗಿ ವರ್ಕೌಟ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಆ ಕಡೆ ಹೆಕ್ಟಿಕ್ ಶೂಟಿಂಗ್ ಬೇರೆ, ನಿದ್ರೆ ಇರ್ತಿರ್ಲಿಲ್ಲ. ಬೆಳಗ್ಗೆ 3 ಗಂಟೆಗೆ ಹೋದರೆ 11-12 ಆಗ್ತಿತ್ತು ಬರೋದು. 2 hour 3 hour ಮಲಗ್ತಿದ್ರು ಅಣ್ಣ. ಅದಾದ್ಮೇಲೆ ಮತ್ತೆ ಬೆಳಗ್ಗೆ 2:30 ಎದ್ದು ವರ್ಕೌಟ್ ಮುಗಿಸಿ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಶೂಟಿಂಗ್ ಹೋಗೋದು. ಮತ್ತೆ ಮಧ್ಯದಲ್ಲಿ ಅಲ್ಲೇ ಆದರೆ ಸೆಟ್ಟಲ್ಲೇ ವರ್ಕೌಟ್ ಮಾಡ್ತಾಯಿದ್ರು, ಅಲ್ಲೇ ಬೇಸಿಕ್ಸು. ಆಮೇಲೆ ಬಂದು ಕಲರಿ ಮುಗಿಸಿ ಹಾರ್ಸ್ ರೈಡಿಂಗ್ ಮುಗಿಸಿ ಇದೆಲ್ಲ ಪ್ರೋಸೆಸ್ ನಡೀತಾ ಇತ್ತು. ಶೂಟಿಂಗ್ ಟೈಮಲ್ಲೂ ಕಂಪಲ್ಸರಿ ವರ್ಕೌಟ್ ಮಾಡೇ ಮಾಡೋರು. ಲಾಸ್ಟಿಗೆ ಅಂಥ ಬ್ಯುಸಿ ಇದ್ರು 1/4 ಗಂಟೆ ಆದರೂ ವರ್ಕೌಟ್ ಮಾಡೋರು, ಅಂದರೆ ಅಷ್ಟು ಅಡಿಕ್ಷನ್ ಆಗಿದ್ರು. ಮತ್ತು ಅವರು ತುಂಬ ರೆಸ್ಲರ್ ಅಲ್ಲ, ಬಿಫೋರ್ ಅವರು ಜೂಡೋ ಆಡ್ತಾಯಿದ್ರು, ರೆಸ್ಲರ್, ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಅವರು. ಅಂದರೆ ಅವರು ಮಸಲ್ ಮೆಮೊರಿ ತುಂಬ ಚೆನ್ನಾಗಿರುತ್ತೆ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ. ಹಂಗಾಗಿ ಅವ್ರು ಸ್ವಲ್ಪ ಬೇಗ ಚೆನ್ನಾಗಿ ರೆಡಿ ಆಗೋರು ಯಾವತ್ತಿದ್ರು. ಮತ್ತು ನೀವೇ ನೋಡಿದ್ರೆ ಅವರು ಎಫರ್ಟು ಮತ್ತು ಅವ್ರ ಎನರ್ಜಿ ಬಗ್ಗೆ ನಾವು ಮಾತಾಡೋದೇ ಬೇಡ. ಬೆಳಗ್ಗೆ 6 ಗಂಟೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ ಒಂದು ಡ್ರಾಪು ಅವ್ರದ್ದು ಎನರ್ಜಿ ಡ್ರಾಪ್ ಆಗ್ತಿರ್ಲಿಲ್ಲ. ಆ ಲೆವೆಲಿಗೆ ಕಮಿಟ್ಮೆಂಟ್ ಅವರು. ಅದೇ ಸರ್, ಇವಾಗ ಶೂಟಿಂಗ್ ಟೈಮಲ್ಲಿ ಇವಾಗ ಬಾಡಿ ತುಂಬ ಚೇಂಜ್ ಮಾಡಬೇಕಲ್ವಾ, ಅವ್ರ ಫುಡ್ ಎಲ್ಲ ಹೆಂಗಿರ್ತೈತೆ, ಏನೇನು ತಿಂತಾ ಇದ್ದಾರೆ ಟೈಮ್? ಸರ್ ಅಣ್ಣ ಏನು ತುಂಬ ಡಯಟ್ ಮಾಡಲ್ಲ, ಅವರು ಬಾಯ್ಲ್ಡ್ ರೈಸು ಈ ಥರನೇ ನ್ಯಾಚುರಲ್ ಫುಡ್, ಏನು ತುಂಬ ಡಯಟ್ ಏನು ಇರ್ತಿರ್ಲಿಲ್ಲ ಅಣ್ಣಂದು. ಮತ್ತು ಅವರು ವರ್ಕ್ ಲೋಡಿಗೆ ಸರ್ ಡಯಟ್ ಎಲ್ಲ ಅಸಾಧ್ಯ ಇತ್ತು. ಬಟ್ ಅಂಥ ಇದರಲ್ಲೂ ನಾರ್ಮಲ್ ಫುಡ್ಡು ಈ ಥರದನ್ನೇ ಪ್ರಿಫರ್ ಮಾಡೋದು ತಿಂದು ಈ ಲೆವೆಲಿಗೆ ಬಾಡಿ ಓಡಿಸ್ಕೊಂಡಿದ್ರೆ ಅದು ಬಾಡಿ ಮೆಟಬಾಲಿಸಮ್ ಬಂದಿದೆ, ಸ್ಪೋರ್ಟ್ಸ್ ಬಾಡಿ ಅಲ್ಲ. ಅದೇ ಸರ್, ಫೈಟ್ ಸೀಕ್ವೆನ್ಸ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಒಂದು ಫೈಟ್ ಬರುತ್ತೆ, ಅದ್ರಲ್ಲಿ ನೀವು ಮಾಡಿದ್ದು ಅದೇ ನಾವು ಎಲ್ಲ ಫೈಟ್ಗಳ ಬಗ್ಗೆನೂ ಮಾತಾಡ್ಸಿದೀವಿ ಮಾಸ್ಟರ್ನ. ನಿಮಗೆ ಈ ಫೈಟ್ ಎಕ್ಸ್ಪೆಷಲಿ ಹೆಂಗೆ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಈ ಕಾಂತಾರ ಎಕ್ಸ್ಪೆಷಲಿ ಆಕ್ಷನ್ ಸಿನಿಮಾ ತರನೇ ಅನ್ಸುತ್ತೆ ನಿಮಗೆ ಈ ಕಾಂತಾರ. ಸೊ ಹೆಂಗಿದೆ ಆಕ್ಚುಲಿ ಅದು? ಚಾಲೆಂಜಿಂಗ್ ಅನ್ನೋದಕ್ಕಿಂತ ಟೀಮ್ ವರ್ಕ್ ಸರ್, ಟೀಮ್ ವರ್ಕಿಂದ ತುಂಬ ಸಪೋರ್ಟ್ ಸಿಕ್ತು ನನಗೆ. ಆ ಸಪೋರ್ಟಿಂದ ಅದು ಅಚೀವ್ ಮಾಡೋಕ್ಕೆ ಸಾಧ್ಯ ಆಯ್ತು ಅಷ್ಟೇ ಸರ್. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಷ್ಟೇ, ಅದೇ ಮಾಸ್ಟರ್ ಮಾತಾಡಲ್ಲ ಜಾಸ್ತಿ. ಅದೇ ಸರ್, ಅಂದ್ರೆ ಆಕ್ಚುಲಿ ಹೆಂಗಿತ್ತು ಅಂದ್ರೆ ಶೂಟಿಂಗ್ ಪ್ರೋಸೆಸ್ ಅಲ್ಲಿ ನೀವೇನಾದ್ರೂ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಅವತ್ತಿನ ದಿನ ಅವತ್ತಿನ ಟೈಮ್? ಸರ್ ನಂದು ಸರ್ ಆಮೇಲೆ ಏನು ಮತ್ತೆ ಆ್ಯಕ್ಚುಲಿ ಮಾಸ್ಟರ್ ಮಾತಾಡೋಕ್ಕಿದ್ದು ಅಣ್ಣ ಮತ್ತು ಅರವಿಂದ್ ಅಣ್ಣನೊಂದು ಅವ್ರದ್ದು ಮೈಂಡಲ್ಲಿ ಒಂದು ಈ ಥರನೇ ಫೈಟ್ ಬರಬೇಕು ಅಂತ ಇರುತ್ತೆ. ಅವರು ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಓಕೆ, ಅದು ತುಂಬ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ. ಮತ್ತು ಇವ್ರ ಕಂಪೋಸಿಷನಿಗೆ ಅದು ಒಂದು ಒಳ್ಳೆ ಪ್ಲ್ಯಾನ್. ಅಂದರೆ ಅವ್ರ ಥಾಟ್ ಪ್ರೊಸೆಸ್ಸಲ್ಲಿ ಈ ಫೈಟ್ ಹಿಂಗೆ ಬರಬೇಕಂತ ಫಸ್ಟೇ ಫಿಕ್ಸ್ ಆಗಿತ್ತು. ಆ ಇದರಲ್ಲಿ
ಮಾಸ್ಟರ್ ನೀವು ಮಾತಾಡಿ ಕಂಪೋಸಿಷನ್. ಅದ್ರ ಜೊತೆಗೆ ನೀವು ಹೇಳಿದ್ರಿ ಹುಲಿ ಸೀಕ್ವೆನ್ಸ್ ಅಲ್ಲಿ ಇದ್ರಿ ಅಂತ. ನೀವು ಮ್ಯಾಕ್ಸಿಮಮ್ ಹುಲಿ ಪೋರ್ಷನ್ಸ್ ಎಲ್ಲ, ಹುಲಿ ಪೋರ್ಷನ್ಸ್ ತುಂಬಾ ಜನ ಇಷ್ಟಪಡ್ತಾ ಇದ್ದಾರೆ. ಅದು ತುಂಬಾ ನ್ಯಾಚುರಲ್ ಆಗಿದೆ ಅಂತ ಬಂದಿದೆ ಅಂತ ಇದ್ದಾರೆ, ತುಂಬಾ ಕಡೆ ಬರುತ್ತೆ. ಸೊ ಆ ಸೀಕ್ವೆನ್ಸ್ ಬಗ್ಗೆ ಎಕ್ಸ್ಪೆಷಲಿ ಹೇಳೋದಾದ್ರೆ ಸರ್. ಆ ಸೀಕ್ವೆನ್ಸ್ ಅಂದ್ರೆ ಎಲ್ಲಾ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ನಾನು ಇರ್ತೀನಿ. ಸೊ ನನ್ನ ಸಪೋರ್ಟ್ ಆಗಿ ನಮ್ಮ ಅಸಿಸ್ಟೆಂಟ್ಸ್ ಇದ್ರು, ರಮೇಶ್ ಅಂತ ಮತ್ತೆ ಮೋಹನ್ ಅಂತ ಇದ್ರು. ಸೊ ಅವ್ರು ನಾವು ಹೇಳಿದ್ನ ಅವರು ಅಲ್ಲಿ ಫಾಲೋ ಅಪ್ ಮಾಡಿಕೊಂಡು ಸೊ ಸಪೋರ್ಟ್ ಮಾಡ್ಕೊಂಡಿದ್ರು. ಸೊ ಆಮೇಲೆ ಹುಲಿ ಓಡಾಡೋ ಜಾಗದಲ್ಲಿ ಆಮೇಲೆ ನಾವೊಂದು ರಿಯಾಕ್ಷನ್ಸ್ ಬರುತ್ತೆ. ಸೊ ಅದು ನೋಡಿದವ್ರಿಗೆ ಆ ರಿಯಾಲಿಟಿ ಅನ್ಸುತ್ತೆ. ಸೊ ಆ ರಿಯಾಕ್ಷನ್ಸ್ಗೆಲ್ಲ ಒಂದು ಅದೇನೋ ಸಿಜಿದು ಬ್ಲೂ ಒಂದು ಇದು ಬರುತ್ತೆ, ಕ್ರೋಮಾ ಬರುತ್ತೆ. ಸೊ ಅದನ್ನ ಅವ್ರು ಓಡಾಡ್ತಾ ಇದ್ರು ಅಲ್ಲಿ. ಆ ಓಡಾಡಿದಾಗ ಆ ಹುಲಿನೇ ಓಡಾಡ್ತಾ ಇದೆ ಅನ್ನೋ ಫೀಲ್ ಅಲ್ಲಿ ನಾವು ಅದೊಂದು ರಿಯಾಕ್ಷನ್ಸ್ ಕೊಡ್ತೀವಿ. ಅದು ನೋಡಿ ನಾವು ರಿಯಾಕ್ಷನ್ಸ್ ಕೊಡ್ಬೇಕು. ಹುಲಿ ಅದೇ ಅಂದ್ಕೊಂಡು ಆ ಹುಲಿ ಬರೋದು ವಾಪಸ್ ಹೋಗೋದು. ಸೊ ಅದರಿಂದ ಇದ್ರೆ ಒಂಥರ ಇವಾಗ ಈಗದಲ್ಲೂ ಸುದೀಪ್ ಸರ್ ನೊಣದ ಜೊತೆ ಆಕ್ಟಿಂಗ್ ಮಾಡಿದ್ದು ಅದಾಗಿರ್ಬೋದು, ಈಗ ಹುಲಿ ಜೊತೆ ಮಾಡಿದಾಗಿರ್ಬೋದು, ಎರಡೂ ಆ ಪ್ರಾಣಿ ಇದೆ ಅಂತ ಅನ್ಕೊಂಡು ಹೇಗೆ ಎಕ್ಸ್ಪ್ರೆಷನ್ ಕೊಡ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಂಡು ಅದಕ್ಕೆ ಆಪೋಸಿಟ್ ಆಗಿ ಎಕ್ಸ್ಪ್ರೆಷನ್ ಕೊಡ್ಬೇಕು. ಮತ್ತೆ ಹಂಗೆ ಸರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ ಪ್ರತಿಯೊಬ್ರು, ಆರ್ಟ್ ಡಿಪಾರ್ಟ್ಮೆಂಟ್ ಆಗಲಿ ಪ್ರತಿಯೊಬ್ರು ತುಂಬಾ ಚೆನ್ನಾಗಿ ಫಾಲೋ ಅಪ್ ಮಾಡೋರು. ಮತ್ತೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅರವಿಂದ್ ಟೀಮ್ ಆಗಲಿ ಆ ಲುಕ್ ಕೊಡೋದಾಗ್ಲಿ ಇದೆಲ್ಲಾಗಲಿ. ಅಂದ್ರೆ ಈಗ ನಾನು ಎಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ಆ ಕಡೆನೂ ಅಲ್ಲೇ ನೋಡಕ್ಕಾಗಲ್ಲ, ಅವ್ನು ಬೇರೆ ಕಡೆ ನೋಡ್ಬೇಕು. ಹುಲಿ ಅಂದ್ರೆ ಆ ಲುಕ್ ತುಂಬಾ ಇದ್ರಲ್ಲಿ ಇರುತ್ತೆ. ಒಬ್ಬ ಒಂಚೂರು ಲುಕ್ ಚೇಂಜ್ ಆದ್ರು ಅಲ್ಲಿ ಫ್ರೇಮಲ್ಲಿ ಅವರಿಂದ ನಂಗೆ ಗೊತ್ತಾಗ್ತಿತ್ತು. ಅಷ್ಟು ಪ್ಲಾನ್ ಮಾಡಿದ್ರು. ಅಂದ್ರೆ ಲಿಟ್ರಲಿ ಅಷ್ಟು ಜನ ಇದ್ದಾಗ ಒಂದೇ ಕಡೆ ಒಬ್ರು ಎಲ್ಲ ಒಂದೇ ಕಡೆ ಲುಕ್ ಕೊಟ್ರೆ ಚೇಂಜ್ ಆಗುತ್ತೆ. ಅದೆಲ್ಲ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ರು. ನಿಮ್ ಕ್ಯಾರೆಕ್ಟರ್ ಅದೇ ಕ್ಲೈಮ್ಯಾಕ್ಸ್ ಅಲ್ಲಿ ಚಾಮುಂಡಿ ಪೋರ್ಷನ್ಸ್ ಅದೆಲ್ಲ ನಿಮ್ದ್ರಿಂದನೇ ಅದೊಂದು ಟೇಕ್ ಆಫ್ ಆಗುತ್ತೆ. ನನ್ನಿಂದ ಟೇಕ್ ಆಫ್ ಆಗಲ್ಲ. ನಿಮಗೆ ಹೊಳ್ತಾ ಇಲ್ಲ, ಆ ಕ್ಯಾರೆಕ್ಟರ್ ಒಂದು ಮೋಟಿವ್. ಅದೇನು ಗೊತ್ತಾ ಸರ್, ಅದು ಸಡನ್ ಪ್ಲಾನ್ ಆಗಿದ್ದು. ರಕ್ತ ಇದು ಮಾಡೋದು ಬೆಳೆಯೋದು ಸಡನ್ ಪ್ಲಾನ್ ಆಗಿದ್ದು. ನಾನೀಗ ಅವತ್ತು ಆ್ಯಕ್ಚುಲಿ ಶೂಟ್ ಇರಲಿಲ್ಲ. ಅವತ್ತು ಅಣ್ಣ ಬರಕ್ಕೆ ಹೇಳಿದ್ರು, ಹೋದೆ. ಆಮೇಲೆ ಈ ಥರ ಅಂದರು, ಮಾಡಿದೆ. ಬಟ್ ಅದು ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ಡೆಡ್ ಬಾಡಿ ಇದೆಯಲ್ಲ, ಅದು ಒಂಚೂರು ಮುಖ ಎಲ್ಲ ಶೇಕ್ ಆಗಬಾರ್ದು. ಅವತ್ತೇ ಕರೆದು ಅಣ್ಣ ಮತ್ತು ಅರವಿಂದಣ್ಣ ಹೇಳಿದ್ರು, ನಿನ್ನ ಲೈಫ್ ಕೆರಿಯರಲ್ಲಿ ಇದು ಒನ್ ಆಫ್ ದಿ ಬೆಸ್ಟ್ ಶಾಟ್ ಅಂತ. ನಿಜವಾಗ್ಲೂ ಆ ಮಾತು ಜನಗಳು ತುಂಬ ಜನ ಇಷ್ಟಪಟ್ಟರು. ಮತ್ತು ತುಂಬ ಖುಷಿ ಆಯ್ತು ಸರ್. ಆ ಸನ್ನಿವೇಶದಲ್ಲಿ ನಾನು ಕ್ಯಾರೆಕ್ಟರ್ ಅಲ್ಲಿ ಇತ್ತಲ್ಲ, ನಾನು ತುಂಬ ಅಂದರೆ ಅದು ಎಮೋಷನ್ ಒಂಥರ. ಅದನ್ನ ರಿಯಲ್ ಆಗಿ ನೋಡಿದ್ರಲ್ಲ ನೀವು, ಅದು ಕ್ಲೈಮ್ಯಾಕ್ಸ್ ಬಗ್ಗೆ ಎಲ್ಲರೂ ಇರ್ತಾ ಇದ್ದಾರೆ, ಚಾಮುಂಡಿ ಪೋರ್ಷನ್ಸ್ ಅದೆಲ್ಲ ರಿಯಲ್ ಆಗಿ ಹೆಂಗಿತ್ತು ಸರ್ ಅದನ್ನ ನೀವು ನೋಡಿದಾಗ? ಸರ್ ನಾನು ಕಣ್ಣು ಮುಚ್ಚಿಟ್ಟಿದ್ದೆ. ಹೌದಾ? ಆಯಿತಾ. ಅಂದರೆ ಆ ದೈವದ ಪೋರ್ಷನ್ ಬಗ್ಗೆ ನಾನು ಅಂದರೆ ಅಷ್ಟು ಅಂದರೆ ಅದಕ್ಕೆ ಏನು ಕಟ್ಟುನಿಟ್ಟಾಗಿ ಏನು ನಡ್ಕೋಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಮತ್ತು ನಾವು ಎಲ್ಲ ದೈವನ ನಂಬುವರು, ದೈವನ ಪ್ರೀತಿಸುವರು. ನಮಗೂ ಅಷ್ಟೇ ಪ್ರೀತಿ ಇದೆ. ಇದನ್ನ ತಿಳುವಳಿಕೆನ ಅದನ್ನು ಅಣ್ಣನೇ ಹೇಳಿದ್ರೆ ಸೂಪರ್ ಅನ್ಸುತ್ತೆ. ಅಂದರೆ ನಾವು ಹೇಳಿದ್ರೆ ಅದು ಆಗಲ್ಲ, ಅದು ಅಣ್ಣನೇ ಹೇಳಿದ್ರೆ ಅಲ್ಲ. ನಾನು ಆ ಥರ ಅದು ಓಕೆ ಸರ್ ನನಗೆ. ಅಂದರೆ ನೀವು ರೆಗ್ಯುಲರ್ ಆಗಿ ಇಷ್ಟು ವರ್ಷದಿಂದ ಜೊತೆಗಿದ್ದೀರಾ, ನೋಡ್ತಾ ಇರ್ತೀರ ಅವ್ರನ್ನ. ಬಟ್ ಅದೊಂದು ಸೀಕ್ವೆನ್ಸ್ ಬಂದಾಗ ಅದು ಫಿಸಿಕಲಿನೂ ಅದು ತುಂಬ ಅಂದರೆ ಎಲ್ಲರೂ ಹೇಳ್ತಾ ಇರೋದು ಹೆಂಗೆ ಅಂದರೆ ಹೆಂಗೆ ಮಾಡೋಕ್ಕೆ ಸಾಧ್ಯ ಇದನ್ನ ಅಂತ. ಸರ್ ಅದು ನೋಡಿದಾಗ ನಿಮ್ಗೆ ಹೆಂಗೆ ಅನ್ಸೋದು ಅಂದರೆ ಏನು ಇದು ಅಂದರೆ ರೆಗ್ಯುಲರ್ ಆ್ಯಕ್ಟಿಂಗ್ ಅಲ್ಲ ಅದು ಸರ್. ಅಂದರೆ ಅಣ್ಣ ಅಂದರೆ ತುಂಬ ಅದ್ರ ಬಗ್ಗೆ ಸಂಬಂಧಪಟ್ಟವರು ಎಲ್ಲರೂ ಇದ್ದು ಅಲ್ಲೇ ನಡೆದಂಥ ಶೂಟ್ ಅದು. ಹಾಗಾಗಿ ಅಣ್ಣ ತುಂಬ ಪ್ರಿಪೇರ್ ಆಗಿದ್ದರು. ಮತ್ತು ನಿಮಗೆ ಲಾಸ್ಟ್ ಕಂತರದಲ್ಲೂ ನೋಡಿದಾಗಲೂ ಈ ಕಂತರ ನೋಡಿದಾಗಲೂ ಅದಕ್ಕೆ ಒಂದು ಅದಾದ್ರೆ ಆಯಾ ರೀತಿಗಳಿರುತ್ತೆ, ಆ ರೀತಿಯಲ್ಲಿ ಮಾಡಿದ್ದಾರೆ. ಅದೇ ಹೇಳಿದ್ನಲ್ಲ, ಆ ಅನುಭವನ ಅಣ್ಣನೇ ಹೇಳ್ಕೊಂಡ್ರೆ ಚಂದ. ನಾನು ಅಷ್ಟು ಸರಿಯಲ್ಲ. ಅದೇ ಅದ್ರ ಜೊತೆಗೆ ಈ ಸಿನಿಮಾಗೋಸ್ಕರ ಅವರ ಡೆಡಿಕೇಶನ್ನು ತುಂಬ ನೆಕ್ಸ್ಟ್ ಲೆವೆಲ್ ಇತ್ತು. ಅಂದರೆ ಈ ಕಡೆ ಕುಟುಂಬ, ಅವರ ಮಕ್ಕಳ ಜೊತೆಗಿರೋದು, ಇದನ್ನು ಎಲ್ಲ ಆ ಸಮಯನೂ ಡೆಡಿಕೇಟ್ ಮಾಡಿ ಎಲ್ಲದನ್ನು ಡೆಡಿಕೇಟ್ ಮಾಡಿದ್ರು. ಅದೇ ಅವರು ಇದನ್ನು ಹೇಳಿದ್ರು, ಅಂದರೆ ಫ್ಯಾಮಿಲಿ ಎಲ್ಲ ಅಲ್ಲಿಗೆ ಶಿಫ್ಟ್ ಆಗಿದ್ರು ಅಂತ. ಸೊ ಅದೇ ಹೆಂಗಿತ್ತು ಅವ್ರದ್ದು? ಅಂದರೆ ಈ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಇಂಥ ದೊಡ್ಡ ಸಿನಿಮಾ ಎಲ್ಲದೂ ಕಷ್ಟನೇ. ಸಿನಿಮಾ ಫಿಸಿಕಲಿ ಇಷ್ಟೆಲ್ಲ ನೋಡ್ಕೊಬೇಕು, ಸಿನಿಮಾ ಡೈರೆಕ್ಷನ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಬೇಕು, ಫ್ಯಾಮಿಲಿ ಇದೆ, ಚಿಕ್ಕ ಮಕ್ಕಳು, ಎಲ್ಲದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಅಂತ. ಅಂದರೆ ಮಕ್ಕಳು ಅಲ್ಲೇ ಕುಂದಾಪುರದಲ್ಲೇ ಶಾಲೆಗೆ ಸೇರಿದ್ರು. ಅಲ್ಲಿ ಅಂದರೆ ಪ್ರಗತಿ ಅಕ್ಕ ಮತ್ತು ಅಮ್ಮ ಎಲ್ಲ ಇದ್ರಲ್ಲ, ಅದಾಗಿ ಅದೇನು ಅಣ್ಣಂಗೆ ಈ ಕಡೆ ಶೂಟಿಂಗು ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ಗಳು, ತುಂಬ ಪ್ರೆಷರು, ಅಷ್ಟು ಜನ, ಸಾವಿರಾರು ಜನ ಜೂನಿಯರ್ಸ್, ಅಷ್ಟು ದೊಡ್ಡ ಸ್ಕೇಲು. ಇದೆಲ್ಲದ್ರ ಮಧ್ಯೆ ಅವಾಗ ನಾವೆಲ್ಲ ಡೈಲಿ ಮನೆ ಹೋಗ್ತಾ ತುಂಬ ಟೈಮ್ ಕೊಡೋಕೆ ಆಗ್ತಿರ್ಲಿಲ್ಲ ಅಣ್ಣಂಗೆ. ಆ ಟೈಮಲ್ಲೂ ಇದ್ದಷ್ಟು ಟೈಮಲ್ಲಿ ಮಕ್ಕಳ ಜೊತೆ ಎಲ್ಲ ಇರ್ತಿದ್ರು. ಮೇಯ್ನು ಅಕ್ಕ ತುಂಬ
ಸ್ಟ್ರಾಂಗ್ ಆಗಿ ಇಡೀ ಫ್ಯಾಮಿಲಿ ನಡೆಸೋದಾಗಲಿ, ಅಣ್ಣಂಗೆ ಇಂಜುರಿ ಆದಾಗ ಅಥವಾ ಅಕ್ಕನು ಡೈಲಿ ಸೆಟ್ಟಿಗೆ ಬರೋರು. ಕೆಲವೊಂದ್ಸಲಿ ನಾವು 4 ಗಂಟೆ ರಾತ್ರಿ ಮನೆಗೆ ಬಂದರೂ ಅಕ್ಕ ಬರ್ತಾ 6-7 ಆಗ್ತಿತ್ತು. ನೆಕ್ಸ್ಟ್ ಡೇ ಶೂಟಿಂಗ್ ಕಾಸ್ಟ್ಯೂಮ್ ಎಲ್ಲ ಇದು ಮಾಡಬೇಕಲ್ಲ, ಕಾಸ್ಟ್ಯೂಮ್ಗಳನ್ನೆಲ್ಲ ರೆಡಿ ಮಾಡಬೇಕು. ಮತ್ತು ಇನ್ನೊಂದು ದಿವಸ ನೆಕ್ಸ್ಟ್ ಡೇ ಏನೋ ಬೇರೆ ಯಾವುದೋ ಸಾಂಗ್ ಬಂತು ಅಥವಾ ಒಂದೊಂದ್ಸಲಿ ಹೆಕ್ಟಿಕ್ ಆಗ್ತಿತ್ತಲ್ಲ, ಆ ಟೈಮಲ್ಲಿ ನಮ್ಗಿಂತ ಲೇಟ್ ಬಂದಿರೋದು ಇದೆ ಅಕ್ಕ ಮನೆಗೆ. ಬಟ್ ಅಕ್ಕ ಅದನ್ನು ನಿಭಾಯಿಸ್ತಾ ಇದ್ರು, ಈ ಕಡೆ ಮನೆದು ನಿಭಾಯಿಸ್ತಾ ಇದ್ರು. ಹಾಗಾಗಿ ಅದನ್ನು ಅಂದರೆ ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ರು. ಅದೇ ಇದು ಈ ರೀಸೆಂಟಾಗಿ ಕಾಂತಾರ ಇದರಲ್ಲಿ ರೀಸೆಂಟಾಗಿ ಕುಂಬಳೆ ಅವರೊಂದು ಮೇಕಿಂಗ್ ವಿಡಿಯೋ ಬಿಟ್ಟರು ಮಾಯ್ಕಾರ ಕ್ಯಾರೆಕ್ಟರ್ ಬಗ್ಗೆ. ಸಿನಿಮಾ ನೋಡಿರೋದು 90% ಜನಕ್ಕೆ ಗೊತ್ತಿಲ್ಲ. ನಾವು ಆ್ಯಕ್ಚುಲಿ ಹುಡುಕ್ತಾ ಇದ್ವಿ ಯಾರು ಅವ್ರು ಇಂಟರ್ವ್ಯೂ ಮಾಡೋದು ಅವ್ರದ್ದು. ಅದು ಅಣ್ಣನೇ ಮಾಡಿದ ಕ್ಯಾರೆಕ್ಟ್ರು. ಅದಂದರೆ ಅದು ಮೇಕಪ್ಪಿಗೆ ಒಂದು 8 to 9 hours ತೊಗೊತಾ ಇತ್ತು. ರಾತ್ರಿ 11:30-12 ಗಂಟೆಗೆ ಹೋದರೆ ಬೆಳಗ್ಗೆ 8-9 ಗಂಟೆ ತನಕ ಮೇಕಪ್ ಆಗ್ತಿತ್ತು ಇಡೀ ಹೊತ್ತು. ಅದೊಂದು ಸ್ವಲ್ಪ 9-10 ಜನ ರಿಮೂವ್ ಮಾಡಬೇಕು, ಡೈಲಿ ಮೇಕಪ್ ಹಾಕಬೇಕು. ಹೌದೌದು, ಅದು ಭಯಂಕರ ಲಾಂಗ್ ಪ್ರೊಸೆಸ್ಸು. ನೀವೇ ನೋಡಿದ್ದೀರ ಆ ಕ್ಯಾರೆಕ್ಟರ್ ಹೆಂಗಿದೆ. ಅದು ಸುಮಾರು ಜನಕ್ಕೆ ಗೊತ್ತಾಗಿಲ್ಲ. ಬಟ್ ಈಗ ಮೊನ್ನೆ ಬಿಟ್ಟು ಮಾಯ್ಕರಂದು ಇದಾದ್ರ ಮೇಲೆ ಸುಮಾರು ಜನಕ್ಕೆ ಗೊತ್ತಾಯ್ತು. ಸುಮಾರು ಜನ ಈಗೆಲ್ಲ ಟ್ರೋಲ್ ಮಾಡ್ತಾ ಇದ್ರು. ಅದೇ ಪ್ರೊಸೆಸ್. ಅದು ಇನ್ನು ಉಳಿದಿದ್ದು ಬಾಡಿ ಎಲ್ಲ ಅಣ್ಣನೇ ಮಾತಾಡ್ತಾರೆ. ನೆಕ್ಸ್ಟ್ ಆ ಕ್ಯಾರೆಕ್ಟರ್ ಅವರೇ ಮಾಡೋದಕ್ಕೆ ಏನಾದರೂ ರೀಸನ್ ಇದೆಯಾ? ಆ ರೀಸನ್ ಅದು ಮೊದಲೇ ಕತೆ ಬರಿಬೇಕಾದ್ರೇನೆ ಇತ್ತು ಸರ್. ಅಂದರೆ ಇತ್ತು. ಮತ್ತು ನಿಮಗೆ ಅಣ್ಣನ ರೈಟಿಂಗಲ್ಲಿ ಅವ್ರದ್ದೇ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಅವರು ಮೊದಲಿಂದನೂ ಒಂದು ನೀಟಾಗಿ ಅದನ್ನು ರೈಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಟೀಮ್ ಜೊತೆ ಡಿಸ್ಕಷನ್ ಆಗಲಿ, ತುಂಬ ಡಿಸಿಪ್ಲಿನ್ ಆಗಿ, ತುಂಬ ಎನರ್ಜೆಟಿಕ್ ಆಗಿ ಬರೆಯುವಂಥದ್ದು. ಅದು ಅಣ್ಣ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಇವತ್ತಿಗೆ ಜನಗಳು ಇಷ್ಟಪಡ್ತಿದ್ದಾರೆ ಪಿಕ್ಚರ್ನ. ಇವತ್ತು ಅಲ್ಲಿವರೆಗೂ ತೊಗೊಂಡೋಗಿದ್ದಾರೆ ಅಂದರೆ ಆ ಎಫರ್ಟು. ಅದು ಯಾವಾಗಲೂ ನಾನು ಹೇಳಿದ್ನಲ್ಲ ಆಗಲೇ, ಅಣ್ಣ ಯಾವತ್ತೂ ಹೇಳ್ತಾರಲ್ಲ, ಕೆಲಸ ಮಾತಾಡಬೇಕು, ನಾವು ಮಾತಾಡ್ಬಾರ್ದು ಅಷ್ಟೇ. ಅದನ್ನು ಅಣ್ಣ ಪ್ರೂವ್ ಮಾಡಿದ್ರು. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ದು ಸಿನಿಮಾಗೆ ತಕ್ಕ ರೆಸ್ಪಾನ್ಸ್ ಸಿಕ್ತು. ಅಂದರೆ ಪ್ರೀಮಿಯರ್ ಶೋಸ್ ಕೂಡ ಆಯಿತು, ಅವಾಗ ಸಿಕ್ಕ ರಿಯಾಕ್ಷನ್ನು, ಅದಾದಮೇಲೆ ರಿಲೀಸ್ ದಿನ ಸಿಕ್ಕ ರಿಯಾಕ್ಷನ್ನು. ಅದಾದಮೇಲೆ ರಿಷಬ್ ಸರ್ ಮತ್ತು ನಿಮ್ಮ ತಂಡದ್ದು ಅದೊಂದು ಆ ಭಾವನೆ ಹೆಂಗಿತ್ತು ಅಂತ ಜನರದ್ದು ಇದು ನೋಡಿ ಅಲ್ಲಿ ಸರ್. ಭಾವನೆ ಅಂದರೆ ಕಾಂತಾರ ಅನ್ನೋದೊಂದು ಶಕ್ತಿ ಸರ್. ಅಂದರೆ ಜನಗಳು ತುಂಬ 3 ವರ್ಷದಿಂದ ತುಂಬ ಕಾಯ್ತಾ ಇದ್ರು. ಮತ್ತೊಂದು ಫಸ್ಟ್ ಕಾಂತಾರನ್ನು ತುಂಬ ಪ್ರೀತಿಯಿಂದ ಬರಮಾಡಿಕೊಂಡ್ರು. ಈ ಕಾಂತಾರ ತುಂಬ ಕಾಯ್ತಾ ಇದ್ರು. ನಮ್ಮ ಹೊಂಬಾಳೆಗಾಗಲಿ ರಿಷಬಣ್ಣನ ತಂಡಕ್ಕಾಗಲಿ ನಮ್ಮ ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ದೊಡ್ಡ ಟಾಸ್ಕ್ ಇತ್ತು. ಅಂದರೆ ಜನಗಳ ಎಕ್ಸ್ಪೆಕ್ಟೇಷನ್ನು ಆಬ್ವಿಯಸ್ಲಿ ತುಂಬ ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ರು. ಅದನ್ನು ಜನಗಳು ಇಷ್ಟಪಟ್ಟಿದ್ದಾರೆ, ಆ ಲೆವೆಲಿಗೆ ರೀಚ್ ಆಗಿದೆ. ಆಬ್ವಿಯಸ್ಲಿ ನೀವು ಕೇಳಿದಂಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಅದನ್ನೆಲ್ಲದನ್ನು ಮೀರಿ ನಾವು ಇದರಲ್ಲಿ ಒಂದು ಪಾರ್ಟ್ ಆಗಿದ್ದೀವಲ್ಲ, ಅದಕ್ಕೆ ಒಂದು ಯಾವತ್ತು ಒಂದು ಚಿರಋಣಿ ನಾವು ಇಡೀ ತಂಡಕ್ಕೆ ನಾವೆಲ್ಲರೂ. ಅಲ್ಲ, ಅವತ್ತಿನ ದಿನ ಪ್ರೀಮಿಯರ್ ಶೋ ದಿನ ಆಗಲಿ ಇನ್ನೊಂದು ದಿನ ಆಗಲಿ ರಿವ್ಯೂ ಜನ ಏನು ಹೇಳ್ತಾರೆ ಅಂತ ಕಾದಿದ್ದು ಅಥವಾ ಅದೊಂದು ಆಬ್ವಿಯಸ್ಲಿ ಮನಸ್ಸೊಳಗೆ ಇದ್ದೇ ಇರುತ್ತೆ ಸರ್. ಅಂದರೆ ಜನಗಳು ಯಾವ ಥರ ತಗೋತಾರಂತ. ಕೆಲವೊಂದು ಕಡೆ ಭಯನೂ ಇತ್ತು, ಕೆಲವೊಂದು ಕಡೆ ಏನಾಗ್ಬೋದೇನೋ ಅಂತ ಒಂದಿದ್ದು, ಕೆಲವೊಂದು ಕಡೆ ಇಲ್ಲ ಚೆನ್ನಾಗಿ ಮಾಡಿದ್ದೀವಿ ಅಂತಲೂ ಅನಿಸ್ತಿತ್ತು. ಫೈನಲಿ ಜನಗಳೇ ಅದನ್ನು, ಯಾವುದೇ ಸಿನಿಮಾ ಆದರೂ ಜನಗಳೇ ಎತ್ಕೊಂಡು ಹೋಗೋದು ಸರ್. ಕತೆ ಚೆನ್ನಾಗಿದ್ರೆ, ಕಂಟೆಂಟು ಮತ್ತು ಸ್ಟ್ರಾಂಗ್ ಇದ್ದರೆ, ಮೇಕಿಂಗು ಎಲ್ಲ ಚೆನ್ನಾಗಿದ್ರೆ ಜನಗಳೇ ತಗೊಂಡು ಹೋಗ್ತಾರೆ. ಈಗ ಸಿನಿಮಾಕ್ಕೆ ಜನ ಬರಲ್ಲ ಅಂತಿರ್ತಾರೆ. ಸಿನಿಮಾ ಚೆನ್ನಾಗಿದ್ರೆ ಆಬ್ವಿಯಸ್ಲಿ ಜನಗಳು ತಗೊಂಡು ಹೋಗ್ತಾರೆ. ಅದ್ರ ಜೊತೆಗೆ ಒಂದು ಮಾತಿದೆ, ಅಂದರೆ ಒಂದು ಮಾಸ್ಟರ್ ಪೀಸ್ ಸಿನಿಮಾನ ಟಚ್ ಮಾಡಕ್ ಹೋಗ್ಬಾರ್ದು ಅಂತ. ಈ ಒಂದು ಮಾಸ್ಟರ್ ಪೀಸ್ಗಳು ಕೆಲವು ಸಲ ಮಾತ್ರ ಆಗೋದು, ಇನ್ನೊಂದು ಮಾಸ್ಟರ್ ಪೀಸ್ ಮಾಡೋದು ತುಂಬಾ ಕಷ್ಟ ಅಂತ. ಬಟ್ ಅದನ್ನ ಕೆಲವು ಸಲ ಅದನ್ನ ರಾಂಗ್ ಮಾಡಿದೆ. KGF ರಾಂಗ್ ಮಾಡಿದೆ, ಆ ತರ ಕೆಲವೊಂದು ಸಿನಿಮಾ. ಇವಾಗ ಕಾಂತಾರನು ರಾಂಗ್ ಮಾಡಿದೆ. ಅದನ್ನ ಅದು ಮಾಸ್ಟರ್ ಪೀಸೇ, ಇದು ಮಾಸ್ಟರ್ ಪೀಸೇ ಅನ್ನೋ ತರ ಬಂದಿದೆ. ಪಾರ್ಟ್ 2 ಮಾಡ್ತೀನಿ ಅಂದ್ರೆ ನಿಮ್ಮ ಟೀಮಲ್ಲಿ ಆಗಿರ್ಬೋದು ಯಾರಾದ್ರೂ ಬೇಡ ಟಚ್ ಮಾಡಕ್ ಬೇಡ ಅನ್ಸುತ್ತೆ ಅದನ್ನ. ಯಾಕೆಂದ್ರೆ ಮತ್ತೆ ಆ ಥರದೊಂದು ಅಷ್ಟು ನೀಟಾಗಿರೋ ಸಿನಿಮಾನ ಕಟ್ಟಕ್ ಆಗುತ್ತೋ ಇಲ್ವೋ ಸರ್? ಆ ಥರ ಏನಿರಲಿಲ್ಲ, ಸೆಕೆಂಡ್ ಥಾಟ್ ಏನೂ ಇರಲಿಲ್ಲ. ಅಂದರೆ ಈಗ ರಿಷಬಣ್ಣನ ಥಾಟ್ ಏನಂದರೆ ಎಲ್ಲ ಸಿನಿಮಾಕ್ಕೂ ಒಂದೇ ಥರ ಕೆಲಸ ಮಾಡ್ತಾರೆ ಸರ್. ಯಾವುದ್ರಲ್ಲೂ ಕಮ್ಮಿ ಇಲ್ಲ, ಯಾವುದ್ರಲ್ಲೂ ಜಾಸ್ತಿ ಇಲ್ಲ. ಎಲ್ಲ ಸಿನಿಮಾಕ್ಕೂ ಒಂದೇ ಥರ ಕೆಲಸ ಮಾಡಿ, ಈ ಸಿನಿಮಾಕ್ಕೂ ಅದೇ ಥರ ಕೆಲಸ ಮಾಡಿರೋದು. ಅಂದರೆ ಅವರು ಕೆಲಸದ ಮೇಲೆ ಒಂದು ಸ್ಟ್ರಾಂಗ್ ಇದಿದೆ, ಅದು ಅವರಿಗೆ ಹೋಪ್ ಇತ್ತು. ಅಲ್ಲ, ಒಂದೇ ಥರ ಕೆಲಸ ಹೆಂಗೆ ಮಾಡೋಕ್ಕಾಗುತ್ತೆ? ಇವಾಗ ಹೀರೋಗೆ ಬೇರೆ ಥರ ಕೆಲಸ ಕೇಳಿದ್ರೆ, ಅಂದರೆ ಹರಿಕತೆ ಎಲ್ಲ ಗಿರಿಕತೆಗೆ ಅದು ತುಂಬ ಲಿಮಿಟೆಡ್ ಆಗಿ ಮಧ್ಯ ಶೂಟ್ ಎಲ್ಲ ಮಾಡಿರ್ತೀರ. ಬಟ್ ಇದು ಈ ಸಿನಿಮಾ ಅಂತ ಬಂದ್ರೆ ಅದು ಎಕ್ಸ್ಟ್ರಾ ಕೆಲಸ, ಎಕ್ಸ್ಟ್ರಾ ಎಫರ್ಟ್ ಕೇಳುತ್ತಲ್ಲ ಅಷ್ಟು ಸರ್. ಅಂದರೆ ಅಣ್ಣನ ಟೀಮ್ ಹಂಗಿದೆ ಸರ್. ಸಣ್ಣ ಪಿಕ್ಚರ್ ಆಗಲಿ ದೊಡ್ಡ ಪಿಕ್ಚರ್ ಆಗಲಿ ಅಷ್ಟೇ ಎಫರ್ಟ್.
ಅಣ್ಣನ ತಂಡನೇ ಅಣ್ಣ ತಂಡ ಕಟ್ಕೊಂಡಿರೋದೇ ಹಾಗೆ. ಅದು ನಿಮಗೆ ಆಯಾ ಕತೆಗೆ ಆ ರೀತಿ ಮೂಡ್ ಬರುತ್ತಷ್ಟೇ. ಈಗ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ ಯಾವುದೂ ಇಲ್ಲ, ಸಿನಿಮಾ ಒಂದೇ. ಕೆಲವೊಂದು ಸಣ್ಣದಾಗತ್ತೆ, ಕೆಲವೊಂದು ದೊಡ್ಡದಾಗತ್ತೆ ಅಷ್ಟೇ. ಸಿನಿಮಾ ಎಲ್ರಿಗೂ ಒಂದೇ, ಸಣ್ಣದಲ್ಲ ದೊಡ್ಡದಲ್ಲ. ಸರ್ ನೆಕ್ಸ್ಟ್ ನಿಮ್ಗೆ ಇವಾಗ ನಟ ಗುರುತಿಸ್ಕೊಂಡಿದ್ರೆ ಅವ್ರು ಟೀಮಲ್ಲಿ ಇದ್ದಾಗ ಮಲ್ಟಿ ಟಾಸ್ಕಿಂಗ್ ಮಾಡಿಸ್ತಾರೆ. ಈ ಕಡೆ ನೀವು ಹತ್ರದಿಂದ ನೋಡೋದ್ರಿಂದ ಡೈರೆಕ್ಷನ್ ಸ್ವಲ್ಪ ಗೊತ್ತಿರುತ್ತೆ, ಎಲ್ಲಾ ವಿಭಾಗದಲ್ಲೂ ಗೊತ್ತಿರುತ್ತೆ. ನಿಮ್ಗೆ ಏನಿದೆ ಮುಂದೆ ನೀವು ನಟ ಆಗಿ ಮುಂದುವರಿಬೇಕು ಅಂತ ಇದೆಯಾ ಅಥವಾ ಡೈರೆಕ್ಷನ್ ಆ ಥರದ ಆಸೆ ಇದೆಯಾ? ಸರ್ ನಾನು ಬಂದಿದ್ದೆ ನಾನು ಆ್ಯಕ್ಟರ್ ಆಗ್ಬೇಕಂತ. ಅದ್ರ ಜೊತೆ ಉಳಿದಿದ್ದ ಕೆಲಸಗಳು ಮಾಡಿದ್ದೀನಿ. ಅಂದರೆ ಏನು ಗೊತ್ತಾ, ಕಲಿಕೆ ಅನ್ನೋದು ತುಂಬ ಮುಖ್ಯ ಸರ್ ಜೀವನಕ್ಕೆ. ಎಲ್ಲದನ್ನು ಕಲಿತು ಹೋಗ್ಬೇಕು, ಒಂದು ಜೀವನದಲ್ಲಿ ಅದು ಒಂದು ಭಾಗ ಆಗಿರಬೇಕು. ನಾನು ಮೇನ್ ಕಾನ್ಸಂಟ್ರೇಟ್ ಇರೋದು ನನ್ನ ಆ್ಯಕ್ಟಿಂಗಲ್ಲೇ. ನಂದು ಗೋಲ್ ಇರೋದು ಫ್ಯೂಚರಲ್ಲಿ ಒಂದು ಒಳ್ಳೆ ಆ್ಯಕ್ಟರ್ ಆಗಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು. ನಂಗೆ ಅಷ್ಟೇ, ನನಗೆ ಹೀರೋ ಆಗಬೇಕು ವಿಲನ್ ಆಗಬೇಕು ಅಂತೇಳಿ ಯಾವ್ದಾದ್ರು ಒಂದು ಒಳ್ಳೆ ನಟ ಆಗಬೇಕು. ಇವ್ನ ಕೈಲಿ ಯಾವ್ದಾದ್ರು ಕ್ಯಾರೆಕ್ಟರ್ ಕೊಟ್ಟರೆ ಅವ್ನು ಮಾಡ್ತಾನೆ ಅನ್ನೋದೊಂದು ಇದಿರಬೇಕು. ಅಂದರೆ ಆ ಥರ ನಟ ಆಗಬೇಕಂತ ಒಂದು ಮನ್ಸಲ್ಲಿ ಭಾಳ ಆಸೆ. ಸರ್ ನಿಮಗೆ ಅಂದರೆ ಇಷ್ಟು ವರ್ಷ ತುಂಬ ವರ್ಷಗಳು ತುಂಬ ಸಿನಿಮಾ ನಿಯರ್ಲಿ 400-500 ಆಗಿದೆ ನಿಮ್ಮದು ಸಿನಿಮಾ ಮಾಡಿರೋದು ಇದಾಗಿ ಅಂದರೆ ಫೈಟರ್ ಆಗಿ ಆಗಿದೆ. ಒಂದು 350 ಸಿನಿಮಾ ಆಗಿದೆ. ಆ 350 ಸಿನಿಮಾದಲ್ಲಿ ಒಂದು 600 ಪ್ಲಸ್ ಫೈಟ್ ಸೀಕ್ವೆನ್ಸ್ಗಳು ಮಾಡಿದ್ದೀನಿ. ಯಾವ್ದು ನಿಮ್ದು ಅಂದರೆ ಸ್ಟಾರ್ಟ್ ಮಾಡಿದ್ದು ಹೆಂಗೆ, ಯಾವ ಸಿನಿಮಾ ನಿಮ್ಮದು? ಸರ್ ನನ್ನ ಫಸ್ಟ್ ಸಿನಿಮಾನೇ KGF. ಅಲ್ಲಿಂದ ಇಲ್ಲಿಗೇನೆ ಮಾಡಿಬಿಟ್ರೆ 500-600-500? ಹಾಂ, ಒಂದೊಂದು ಸಿನಿಮಾದಲ್ಲಿ ಒಂದು 4-5 ಎಪಿಸೋಡ್ಸ್ ಇರುತ್ತೆ ಆ ಥರ. ಅಂದರೆ ನಾನು ಅವಾಗ ಇದ್ದಿದ್ದು ದೊಡ್ಡ ಮಾಸ್ಟರ್ಗಳ ಜೊತೆ ಕೆಲಸ ಮಾಡ್ಕೊಬಂದೆ. ಸೊ ಅವ್ರು ಬ್ಯುಸಿ ಇರೋದ್ರಿಂದ ಆ ಜೊತೆ ಹಂಗೆ ಬಂದೆ ನಾನು. ಮೇನ್ ಸಿನಿಮಾ ಯಾವುದೇ ಸರ್ ನೀವು ವರ್ಕ್ ಮಾಡಿರೋದು? ತುಂಬ ಸಿನಿಮಾ ಇದೆ ಸರ್. ಅದ್ರಲ್ಲಿ ಹೇಳ್ಬೇಕಂದ್ರೆ KGF ಅಲ್ಲಿ ಕೆಲಸ ಮಾಡಿದ್ದೀನಿ, ಅವನೇ ಶ್ರೀಮನ್ನ ಕೆಲಸ ಮಾಡಿದ್ದೀನಿ. ಆಮೇಲೆ ತೆಲುಗು ಸಿನಿಮಾಗಳು ಒಂದಷ್ಟು ಮಾಡಿದ್ದೀನಿ. ತೆಲುಗು ಸಿನಿಮಾದಲ್ಲಿ ಗೋಪಿಚಂದ್ ಅವ್ರದ್ದು ಪಕ್ಕ ಕಮರ್ಷಿಯಲ್ ಮಾಡಿದ್ದೀನಿ. ಟೊವಿನೋ ಥಾಮಸ್ ಅವ್ರದ್ದು ಅಜಯಂತೆ ರಂಡಾಮೋಷನಂ ಅಂತ ಇದೆ, ಅದ್ರಲ್ಲಿ ಮಾಡಿದ್ದೀನಿ. ARM. ಆಮೇಲೆ ಕಾಂತಾರ ಇದೆ ಸರ್. ಹೆಸರುಗಳು ತುಂಬ ಇದೆ, ನನಗೆ ನೆನಪಾಗ್ತಿಲ್ಲ. ಮೊದಲು ಒಂದಿಷ್ಟು ಡೂಪ್ ಎಲ್ಲ ಆಗ್ತಿದ್ರು ದೊಡ್ಡ ಹೀರೋಗಳಿಗೆ, ಆರ್ಟಿಸ್ಟ್ಗಳಿಗೆಲ್ಲ ಹೇಳ್ಬೋದಾ? ಅಲ್ಲ, ಏನು ತೊಂದರೆ ಇಲ್ಲ ಅಂದ್ರೆ ಹೇಳ್ಬೋದು. ಸುದೀಪ್ ಸರ್ಗೆ ಮಾಡಿದ್ದೀನಿ, ಯಶ್ ಅವ್ರಿಗೆ ಮಾಡಿದ್ದೀನಿ, ಲೂಸ್ ಮಾದ ಅವ್ರಿಗೆ ಮಾಡಿದ್ದೀನಿ, ಯೋಗೇಶ್ ಅವ್ರಿಗೆ ಮಾಡಿದ್ದೀನಿ. ಅಂದರೆ ನನ್ನ ಐಟು ಪರ್ಸನಾಲಿಟಿ ಯಾರ್ಯಾರು ಹೋಲುತ್ತೋ ಎಲ್ಲರಿಗೂ ಮಾಡಿದ್ದೀನಿ. ಆಮೇಲೆ ಗೋಪಿಚಂದ್ ಅವ್ರಿಗೂ ಮಾಡಿದ್ದೀನಿ. ಆಮೇಲೆ ಇವರು ಟೊವಿನೋ ಥಾಮಸ್ ಅಂತ ಇದ್ದಾರೆ ಮಲಯಾಳಂ, ಅವ್ರಿಗೂ ಮಾಡಿದ್ದೀನಿ. ಸುಮಾರು ಮಾಡಿದ್ದೀನಿ ಸರ್. ಸುಮಾರು ಆರ್ಟಿಸ್ಟ್ಗಳಿಗೆ, ವಿಲನ್ಗಳಿಗೆ ಮತ್ತು ಹೀರೋಗಳಿಗೆ ಎಲ್ಲರಿಗೂ ಮಾಡಿದ್ದೀನಿ. ಅದು ಒಂಥರ ಬೇರೆದೇ ಕಲೆ ಅದು ಆ್ಯಕ್ಚುಲಿ. ಆ ಥರ ಮಾಡೋದು ಒಬ್ಬೊಬ್ರು ಆರ್ಟಿಸ್ಟು ಒಂದೊಂದು ಮ್ಯಾನರಿಸಮ್ ಇರುತ್ತೆ, ಅದೆಲ್ಲ ಬೇರೆ ಥರ ಇರುತ್ತೆ. ಅದೆಲ್ಲ ಹೆಂಗೆ ಮಾಡ್ತೀರಾ ಅಂದರೆ ಸರ್? ಅಂದರೆ ಅವರು ಅಂದರೆ ನಮ್ಮದು ಅದೇ ಕೆಲಸ ಅಲ್ವಾ. ಸೊ ಅವ್ರು ಓಡಾಟ, ಅವ್ರ ಹಾವಭಾವ ಎಲ್ಲ ನೋಡ್ತಿದ್ವಿ ನಾವು, ನೋಡಿಕೊಂಡು ಸೊ ಅದನ್ನು ಅವ್ರು ಇಮಿಟೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ಇಮಿಟೇಟ್ ಮಾಡ್ತಾ ಅಂದರೆ ಇವಾಗ ಡೂಪ್ ಅಂತ ನೋಡಬೇಕಾಗುತ್ತೆ, ಅಲ್ಲಿ ಸಿಮಿಲರ್ ಇಲ್ಲ ಅಂದರೆ ಅವರೇ ಮಾಡ್ಬೋದಲ್ವಾ. ಹೌದೌದು. ಸೊ ಆ ರೀಸನ್ಗೋಸ್ಕರ ನಾವು ಅದನ್ನು ಫಾಲೋ ಅಪ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸೊ ಮಾಡ್ತೀವಿ ಸರ್. ಸರ್ ಈ ಕಾಂತಾರ ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಜನರಿಗೆ ಒಂದು ಕಡೆ ಆದರೆ, ಒಂದು ಕಡೆ ಟೀಮ್ದು ಹಳೆ ಕಾಂತಾರನ ಮೀರ್ಸೋ ಥರದೊಂದು ಕೊಡಬೇಕಾಗಿತ್ತು. ಇನ್ನೊಂದು ಬಜೆಟ್ಟು ತುಂಬ ಜಾಸ್ತಿ ಇತ್ತು ಈ ಸಿನಿಮಾ. ಅದಾದಮೇಲೆ ಒಂದು ಟೈಮ್ ಪೀರಿಯಡ್ ಇತ್ತು, ಇಷ್ಟು ದಿನದೊಳಗಡೆ ಶೂಟ್ ಮುಗಿಸಿ ರಿಲೀಸ್ ಮಾಡಲೇಬೇಕು ಈ ಸಿನಿಮಾನ ಅನ್ನೋ ಥರ ಇತ್ತು. ನೆಕ್ಸ್ಟ್ OTTಗೆ ಹೋಗುತ್ತೆ ಅಥವಾ ಇನ್ನೊಂದಕ್ಕೆ ಹೋಗುತ್ತೆ, ಆ ಥರದ್ದು ಇರುತ್ತೆ. ಕರೆಕ್ಟಾಗಿ ಇಂಥ ಟೈಮಿಗೆ ರಿಲೀಸ್ ಮಾಡಬೇಕಂತ. ಈ ಪ್ರೆಷರ್ನ, ಈ ಬಜೆಟ್ ಆಗಲಿ ಇನ್ನೊಂದಾಗಲಿ ರಿಲೀಸು ಟೈಮ್ ಒಳಗಡೆ ಮುಗಿಸ್ಬೇಕನ್ನೋ ಪ್ರೆಷರ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾಯಿದ್ರು ಸರ್? ಅದೇ ಹೊಂಬಾಳೆ ಅವರು ತುಂಬ ಫ್ಯಾಷನ್ ಸರ್ ಸಿನಿಮಾದಲ್ಲಿ. ಅವ್ರು ಇಡೀ ತಂಡನೇ ಕುಂದಾಪುರಕ್ಕೆ ಬಂದು ಪ್ರತಿ ಇದರಲ್ಲೂ ಅವರೇ ನಿಂತು, ಮತ್ತು ರಿಷಬ್ ಅಣ್ಣಂದು ಅವ್ರದ್ದು ಕೆಮಿಸ್ಟ್ರಿ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಕೆಲವೊಂದು ಕಡೆ ಈ ಮಳೆಯಿಂದ ಎಲ್ಲ ಆಗಿ ಸ್ವಲ್ಪ ಡಿಲೇ ಆಯಿತು. ಅಂದರೆ ಕೆಲವೊಂದು ಸಲ ಅಂದ್ಕೊಂಡಂಗೆ ಮಾಡೋಕ್ಕಾಗಲಿಲ್ಲ ಆ ಶೆಡ್ಯೂಲ್ಗಳಲ್ಲಿ. ಆ ಟೈಮಲ್ಲೆಲ್ಲ ಸ್ವಲ್ಪ ಡಿಲೇ ಆಗಿ ಹೆಕ್ಟಿಕ್ ಪ್ರೆಷರ್ ಇತ್ತು. ಬಟ್ ಅಂದರೆ ಅಣ್ಣ ಎಲ್ಲ ತುಂಬ ಪ್ಲ್ಯಾಂಡಾಗಿ ಹೋಗೋದ್ರಿಂದ ಅರವಿಂದ ಅಣ್ಣ ಎಲ್ಲ ಅವರೆಲ್ಲ ತುಂಬ ಅಂದರೆ ತುಂಬ ಸಿನಿಮಾಗಳಿಂದ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿರೋರು. ಅವ್ರದ್ದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸರ್. ಅವರು ಈಗ ಅಲ್ಲಿ ಏನಾರು ಪ್ಲ್ಯಾನ್ ಮಿಸ್ ಆದರೆ ಬೇರೆ ಏನೋ ಪ್ಲ್ಯಾನ್ ಮಾಡಿ ಇಮಿಡಿಯೇಟ್ ಆ ಥರ ಏನಾದ್ರು ಮಾಡೋ ಥರ ಪ್ಲ್ಯಾನ್ ಮಾಡಿ ಕರೆಕ್ಟ್ ಅಂದ್ಕೊಂಡಂಗೆ ಮುಗಿಸಿದ್ರು, ಅಂದ್ಕೊಂಡಂಗೆ ರಿಲೀಸ್ ಆಯಿತು. ಅದೇ ರೀಸೆಂಟಾಗಿ ಒಂದು ಅದೇ ಟ್ರೋಲ್ ನೋಡಿರ್ತಾರೆ ನೀವು, ವಾಟರ್ದು ಕ್ಯಾನ್ ಒಂದು ಇದಾಗಿದೆ, ಮಿಸ್ ಆಗಿದೆ ಅಂತ. ಅದು ಟೀಮ್ ಅವರೆಲ್ಲ ಅದು ಗಮನಕ್ಕೆ ಬಂದಿದೆಯಾ? ಹೆಂಗೆ ತೊಗೊಂಡಿದ್ದಾರೆ ಅದು? ಸರ್ ಅದು ಆ್ಯಕ್ಚುಲಿ ಅದು ನನಗೆ ಗೊತ್ತಾಗಿದ್ದು ಮೊನ್ನೆ ರೀಸೆಂಟಾಗಿ. ಬಟ್ ಅದು ಹೆಂಗೆ ಮಿಸ್ ಆಯಿತು ಏನೋ ಗೊತ್ತಿಲ್ಲ. ಅದನ್ನ ಅದೇ ಅಂತ ದೊಡ್ಡ ತಪ್ಪಲ್ಲ, ಸುಮ್ಮನೆ ಅಂದರೆ ಅದೊಂದು ಇದಾಗ್ತಾ ಇತ್ತು. ಅದೇ ಗೊತ್ತಿಲ್ಲ ಸರ್ ಯಾಕೆ ಅದನ್ನು ಟ್ರೋಲ್ ಮಾಡಿದ್ರು ಏನು ಅಂತ. ನಾನು ಅದ್ರ ಬಗ್ಗೆ ಏನು ಸರ್ ಇಷ್ಟು ವರ್ಷದ ರಿಷಬ್ ಶೆಟ್ಟಿ ಸರ್ದು ಮತ್ತು ನಿಮ್ಮದು ಇಷ್ಟು ವರ್ಷ ಇದ್ದೀರಾ, ಇಷ್ಟೆಲ್ಲ ಕಡೆ ಹೋಗಿದ್ದೀರಾ ಬಂದಿದ್ದೀರಾ.
ಒಂದು ಯಾವ್ದಾದ್ರು ಒಂದು ಇನ್ಸಿಡೆಂಟು ನಮ್ಗೆ ಗೊತ್ತಿಲ್ಲದೆ ಇರೋದು ಯಾವ್ದಾರು ಒಂದು ಹೇಳ್ಬೋದು ಅಂತಂದರೆ ಏನು ಹೇಳ್ತೀರಾ? ಯಾವ್ದಾರು ಒಂದು ಬೆಸ್ಟ್ ಮೂಮೆಂಟ್ ಥರದ್ದು ಯಾವ್ದಾದ್ರು? ಬೆಸ್ಟ್ ಮೂಮೆಂಟ್ ಅಂದರೆ ಸರ್, ನನ್ನ ಜೀವನದಲ್ಲಿ ನಾನು ವಿಮಾನ ಹತ್ತುತ್ತೀನಿ ಅಂತ ಗೊತ್ತೇ ಇರಲಿಲ್ಲ ಸರ್. ಫಸ್ಟ್ ಹತ್ತಿದ್ದೆ ಚಾರ್ಟರ್ ಫ್ಲೈಟ್ ಅಣ್ಣನ ಜೊತೆ. ಓಕೆನಾ, ಫಸ್ಟ್ ಕಾಂತಾರದಲ್ಲಿ. ಅಂದರೆ ಏನು ಕನಸೇ ಕಂಡಿರಲಿಲ್ಲ ನಾನು. ಇವತ್ತೀಗ ನಿಮ್ಮ ಇಂಟರ್ವ್ಯೂಲು ಕೂತು ಮಾತಾಡ್ತೀನಿ ಅಂತಾಗಲಿ, ಅಥವಾ ಹೊರಗಡೆ ಹೋಗಿ ಸುಮಾರು ಜನ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆ ಅಣ್ಣ ಎಲ್ಲ ಮೀಟಾಗ ಅಲ್ಲೊಂದು ಅವ್ರನ್ನ ಭೇಟಿ ಆಗುವಂಥ ಒಂದು ಅವಕಾಶ ಆಗಲಿ, ಅವ್ರ ಜೊತೆ ಮಾತಾಡಿರೋಂಥ ಅವಕಾಶ ಆಗಲಿ. ನಾವು ನಾರ್ಮಲ್ ಇದ್ದರೆ ಅಲ್ಲಿಗೆಲ್ಲ ಹೋಗಿ ಮಾತಾಡ್ಸೋದು, ಅವ್ರ ಜೊತೆ ತಗೊಳಕ್ಕಾಗತ್ತ ಫೋಟೋ ಇದೆಲ್ಲ ಇತ್ತು. ಬಟ್ ಅಣ್ಣನ ಜೊತೆ ಸೇರಿ ಅಥವಾ ಅವ್ರು ಕೊಟ್ಟಂಥ ಒಂದು ಅವಕಾಶಗಳಾಗಲಿ, ಅಲ್ಲೆಲ್ಲ ಹೋಗಿ ಬಾಂಬೆ ಆಗಲಿ ಅಲ್ಲೆಲ್ಲ ತುಂಬ ಇಂಡಸ್ಟ್ರಿಯಲ್ ಜೊತೆ ಎಲ್ಲ ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿ ಬಂದಿರೋದು, ಇದೆಲ್ಲ ಒಂದು ನನ್ನ ಲೈಫಲ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ ಸರ್. ಮುಂದೆ ಹೋಗೋಕ್ಕಾಗತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಅವಕಾಶ ಕೊಟ್ಟಂಥ ಅಣ್ಣನಿಗೆ ತುಂಬ ಧನ್ಯವಾದ. ಅದೇ ಹೇಳಿದ್ನಲ್ಲ, ನನಗೆ ಸುಮಾರಷ್ಟು ಪ್ರೌಡ್ ಮೂಮೆಂಟ್ಗಳಿದೆ. ಅಂದರೆ ನಾವು ಇಲ್ಲೆಲ್ಲ ಕೆಲವೊಂದ್ಸಲಿ ಮೊನ್ನೆ ಈಗ ರಿಲೀಸ್ ಆದ್ರ ಮೇಲೆ ಹೋಗೋಕ್ಕಾಗಿಲ್ಲ, ಸ್ವಲ್ಪ ಇಂಜುರಿಯಲ್ಲೂ ಇದ್ದೆ, ಒಂದಿಷ್ಟು ಶೂಟಿಂಗು ಇತ್ತು. ಆಗ ತುಂಬ ಮಿಸ್ ಮಾಡ್ಕೊತಿದ್ದೆ. ಎಲ್ಲರೂ ಅಣ್ಣ ಎಲ್ಲ ಹೊರಗಡೆ ಎಲ್ಲ ಹೋದಾಗ ನಾನು ಅಲ್ಲಿ ಹೋಗ್ಬೋದಿತ್ತು. ಅಣ್ಣನ ಜೊತೆ ಇದ್ದಾಗ ಒಂದು ತುಂಬ ಏನಂದರೆ ಒಂದಿಷ್ಟು ದೇವಸ್ಥಾನಗಳು ನೋಡ್ಬೋದು. ಒಂದಿಷ್ಟು ದೇವಸ್ಥಾನಗಳು ಹೋಗ್ತಾರೆ, ಅವರಿಗೆ ದೇವರಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಒಂದಿಷ್ಟು ದೇವಸ್ಥಾನಗಳು ಅಲ್ಲಿ ಇಲ್ಲಿ, ನಾವು ನಾರ್ಮಲ್ ಇದ್ದಾಗಲೂ ಅಷ್ಟು ದೇವಸ್ಥಾನ ತಿರುಗಕ್ಕಾಗಲ್ಲ. ಒಂದು ದೇವಸ್ಥಾನ ಅದೊಂದು ದರ್ಶನ ಎಲ್ಲ ಇದೆಯಲ್ಲ, ಅದೊಂದು ಒಳ್ಳೆ ಪುಣ್ಯ. ರೀಸೆಂಟ್ ಆಗಿದೆ ಅಮಿತಾಬ್ ಬಚ್ಚನ್ದು ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲ, ಇಲ್ಲ ನಾನು ಹೋಗಕ್ಕಾಗಲಿಲ್ಲ ಸರ್. ಅದೇ ಇದು ಜೂನಿಯರ್ ಎನ್ಟಿಆರ್ ಮತ್ತೆ ರಿಷಬ್ ಸರ್ಗೆ ಒಂದು ಒಳ್ಳೆ ಬಾಂಡಿಂಗ್ ಇದೆಯಲ್ಲ, ಅವರಿಬ್ರು ಜೊತೆಗಿದ್ದಾಗ ನೀವಿದ್ದು ಆ ಟೈಮು ಏನಾದ್ರು? ಸರ್ ಅವರಿಬ್ರು ಒಂಥರ ಸ್ವಂತ ಅಣ್ಣನ ತಮ್ಮ ತರ ಸರ್. ಅದು ಮತ್ತೆ ಅವರು ಅವರಮ್ಮ ಕುಂದಾಪುರದವರಾಗಿರೋದ್ರಿಂದ ಕುಂದಾಪುರಕ್ಕೂ ಬಂದಿದ್ರು, ಒಂದಿಷ್ಟು ದೇವಸ್ಥಾನಗಳು ಹೋಗಿದ್ವಿ. ಮತ್ತೆ ಒಂದು ಒಳ್ಳೆ ಸ್ವಂತ ಅಣ್ಣ ತಮ್ಮನಕ್ಕಿಂತ ಜಾಸ್ತಿ ಬಾಂಡಿಂಗು, ಮತ್ತೆ ಒಂದು ಒಳ್ಳೆ ಪ್ರೀತಿ ಸರ್. ಎನ್ಟಿಆರ್ ಸರ್ ಎಲ್ಲ ಭಯಂಕರ ಲೈವ್ಲಿ ಆಗಿರ್ತಾರೆ, ಮತ್ತು ಅಣ್ಣನೂ ತುಂಬ ಲೈವ್ಲಿ ಆಗಿರ್ತಾರಲ್ಲ, ಅದು ಎರಡು ಕೆಮಿಸ್ಟ್ರಿ ಭಯಂಕರ ಜೊತೆಯಲ್ಲಿದ್ದಾಗ ಅದು ನೋಡಿದಾಗ ಪ್ರೌಡ್ ಮೂಮೆಂಟ್, ವಾವ್ ಅನ್ಸುತ್ತೆ. ಕಾಲೇಜ್ ಹುಡುಗರು. ಹೌದೌದು ಹೌದು. ಆಮೇಲೆ ಅವ್ರು ಕುಂದಾಪುರಕ್ಕೆ ಬಂದಾಗ ನಮಗೆ ಹೈದರಾಬಾದ್ ಅಂತ ಅನಿಸ್ಲಿಲ್ಲ, ನಮ್ಮವರೇ ಯಾರೋ ಅಣ್ಣ ತಮ್ಮ ಕುಂದಾಪುರಕ್ಕೆ ಬಂದಿದ್ದಾರೆ, ಆ ಥರ ಫೀಲ್ ಆಗಿತ್ತು. ತುಳು ಬರುತ್ತೆ ಅವ್ರಿಗೆ ಏನಾದ್ರು? ಅಲ್ಲ, ಕುಂದಾಪುರ ಕನ್ನಡ ಚೆನ್ನಾಗಿ ಮಾತಾಡ್ತಾರೆ, ಕನ್ನಡ ಚೆನ್ನಾಗಿ ಮಾತಾಡ್ತಾರೆ. ಖುಷಿ ಆಗುತ್ತೆ ಅವ್ರು ಕನ್ನಡ ಮಾತಾಡೋದು ಕೇಳಿದ್ರೆ. ಸರ್, ಈಗ ನೆಕ್ಸ್ಟ್ ರಿಷಬ್ ಶೆಟ್ಟಿ ಅವ್ರದ್ದು ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಇದಾವೆ. ಸೊ ಅದ್ರದ್ದು ಪ್ರಿಪ್ರೇಷನ್ಸ್ ಏನಾದ್ರು ಅಂದ್ರೆ ಹೆಂಗೆ, ಅದ್ರದ್ದೆಲ್ಲ ಹೆಂಗಿದೆ ಸರ್? ಈಗ ಸ್ವಲ್ಪ ರೆಸ್ಟ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಅದೇ ಅಣ್ಣನೇ ಹೇಳಿದ್ದಾರೆ ಜಯನ್ಮನ್ ಅಂತ, ಅದಾದ್ರ ಮೇಲೆ ನೆಕ್ಸ್ಟ್ ಯಾವ್ದಂತ ನನಗೂ ಗೊತ್ತಿಲ್ಲ. ಅದೇ ಅಣ್ಣನೇ ಹೇಳ್ತಾರೆ. ಅದೇ ನಿಮ್ಗೆ ಈಗ ಕಾಂತಾರ ಆದ್ಮೇಲೆ ಯಾವ್ದು ಮಾಡ್ತಾ ಇದ್ದೀರಾ ಅಂದ್ರೆ? ಸರ್ ಒಂದಿಷ್ಟು ಕನ್ನಡ ಬಂದಿದ್ದಾವೆ, ಸುಮಾರು ಬಂದಿದೆ ಸರ್. ತೆಲುಗು ಇದೆ ಮತ್ತು ಮಲಯಾಳಂ ಇದೆ. ಆಮೇಲೆ ಕನ್ನಡ ಈಗ ರಿಲೀಸ್ ಆದ್ರ ಮೇಲೆ 2 ಸಿನಿಮಾ ಮುಗಿಸಾಯ್ತು ನಾನು ಶೂಟಿಂಗು. ಇನ್ನೊಂದಿಷ್ಟಿದೆ ಕನ್ನಡ ಮಾಡ್ತೀನಿ. ಇನ್ನೊಂದಿಷ್ಟು ಅವಕಾಶ ಫೋನೆಲ್ಲ ಬಂದಿದೆ, ನೋಡ್ತೀವಿ ಸರ್. ನಾನು ಒಂದು ಸ್ವಲ್ಪ ಇಂಜುರಿ ಆಗಿದ್ದೆ, ಒಂದು ಸ್ವಲ್ಪ ರಿಕವರ್ ಆದ್ರ ಮೇಲೆ ತುಂಬ ಆಸೆ ಇದೆ ಒಳ್ಳೆ ಪರ್ಫಾರ್ಮ್ ಮಾಡ್ಬೇಕಂತ. ನೋಡೋಣ ಯಾರು ಬರ್ತಾರೆ. ಸರ್ ನಿಮಗೆ ಈ ಸಿನಿಮಾ ಆದಮೇಲೆ ಎಷ್ಟು ಹೆಸರು ತಂದುಕೊಟ್ಟಿದೆ, ಯಾವ ಅವಕಾಶಗಳು ಬಂದಿದೆ? ಸರ್ ತುಂಬ ಬಂದಿದೆ ಸರ್, ತುಂಬ ಅವಕಾಶಗಳು ಬಂದಿದೆ. ತುಂಬ ಸಿನಿಮಾಗಳಲ್ಲಿ ಆ್ಯಕ್ಷನ್ ಕೊರಿಯೋಗ್ರಾಫ್ ಮಾಡಿದ್ದೀನಿ, ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಿದೆ. ಈಗ ನಾನು ಮಾಡಿರೋದ್ರಲ್ಲಿ ಈಗ 2 ಮುಗಿಸ್ತೆ ಅಂದಲ್ಲ, ಅದಕ್ಕೆ 2 ಇವರೇ ಮಾಸ್ಟ್ರು. ನಡೀತಾ ಇದೆ ಚೆನ್ನಾಗಿ? ಹಾಂ ಸರ್, ಚೆನ್ನಾಗಿ ನಡೀತಾ ಇದೆ ಸರ್. ಆಮೇಲೆ ಕಾಂತಾರ ಅನ್ನೋದೊಂದು ಏನು ಗೊತ್ತಾ ಸರ್, ದೊಡ್ಡ ಪಾಠ ಸರ್. ಅದು ನಾವಲ್ಲಿ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಕಲ್ತಿದ್ದು ಜಾಸ್ತಿ. ಅಲ್ಲಿ ಅರವಿಂದ್ ಅಣ್ಣನ ಜೊತೆ ಕೆಲಸ ಮಾಡೋದಾಗಲಿ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ನಮ್ಮ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಪ್ರಗತಿ ಅಕ್ಕ ಆಗಲಿ, ಮತ್ತು ಪ್ರತಿಯೊಬ್ಬರು ಪ್ರೊಡಕ್ಷನ್ನವರು, ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಡೀ ಇಂಡಸ್ಟ್ರಿನೇ ಟೆಕ್ನಿಷಿಯನ್ಗಳಲ್ಲಿ ಇದ್ರು ಸರ್. ಈಗ ನಾವೀಗ ಬೇರೆ ಯಾವುದೋ ಪಿಕ್ಚರಿಗೆ ಮೊನ್ನೆ ಹೋಗಿದ್ದೆ, ಅಲ್ಲಿ ನಮ್ಮ ಪ್ರೊಡಕ್ಷನ್ ಹುಡುಗರಿದ್ರು. ಅಂದರೆ ಅದೇನು ಗೊತ್ತಾ, 3 ವರ್ಷದಿಂದ ಒಂದು ಸಂಬಂಧ ಆಗ್ಬಿಟ್ಟಿದೆ ಎಲ್ಲರ ಜೊತೆ. ಬೇರೆ ಕಡೆ ಬೇರೆ ಶೂಟಿಂಗ್ ಹೋದಾಗ ಯಾರು ನೋಡ್ಬಿಟ್ರೆ ಅಯ್ಯೋ ನಮ್ಮವ್ರು ಇರೋಲ್ಲ ಅಂತ ಖುಷಿ ಆಗುತ್ತೆ. ಅದೇನಂದ್ರು ಬೇರೆ ಸೆಟ್ಟಿಗೆ ಹೋದ ಯಾರು ನಮ್ಮವ್ರು ಇಲ್ಲ ಅಂದ್ರೆ ಏನೋ ಒಂಥರ ಮನಸ್ಸಲ್ಲಿ ಅಯ್ಯೋ ಯಾರಿಲ್ಲಲ್ಲ ಏನೋ ಒಂಥರ ಒಳಗೆ ದಬಡ ಬಂತಿರುತ್ತೆ. ಇದು ಕಾಂತಾರ ಇದರಲ್ಲಿ ಅಷ್ಟೂ ಜನ ಟೆಕ್ನಿಷಿಯನ್ಗಳು ಕುಂದಾಪುರ ಬಂದಿದ್ರಲ್ಲ, ಯಾರೋ ನಮ್ಮ ರಿಲೇಟಿವ್ ಯಾರೋ ಇದ್ದಾರೆ ಈಗ ಸೆಟ್ಟಲ್ಲಿ ಅನ್ಸುತ್ತೆ. ಅಂದರೆ ಎಲ್ಲರ ಜೊತೆ ಅಷ್ಟು ಮಿಂಗಲ್ ಆಗಿದ್ವಿ. ಆಮೇಲೆ ಅಲ್ಲಿ ಕಲಿಯೋಕ್ಕೆ ತುಂಬ ಇತ್ತು. ಪ್ರತಿದಿನ 3 ಸೆಟಪ್ ಕ್ಯಾಮರಾ, ಅಂದರೆ ಎಲ್ಲೆಲ್ಲಿ ಎಕ್ಸ್ಪ್ರೆಷನ್, ಅದು ಹೇಳಿದ್ನಲ್ಲ, ಕಲಿಯೋಕ್ಕೆ ಯಾವ ಲೆವೆಲಿಗೆ ಇತ್ತು ಅಂದರೆ ಒಂದು ಚೂರೆಲ್ಲರೂ ಮಿಸ್ ಹೊಡೆದ್ರೆ ಆದರೆ ಅಷ್ಟು ಪೂರ್ತಿ ಫುಲ್ ಡೀಟೇಲಿಂಗ್ ಅಂದರೆ ಡೀಟೇಲಿಂಗ್. ಕಾಂತಾರ ಒಂದು ಭಯಂಕರ ಎಕ್ಸ್ಪೀರಿಯನ್ಸ್ ಕಾಂತಾರ. ಅದೇ ಕಾರ್ಟನ್ ಶೂಟಿಂಗ್ ಮಾಡಿದ್ದು ತುಂಬ ಕಷ್ಟ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ಲ, ಎಕ್ಸ್ಪೆಷಲಿ ಅಂದರೆ ಫೈಟ್ ಸೀಕ್ವೆನ್ಸು ಕೆಲವೊಂದು ಬರುತ್ತಲ್ಲ,
ನಿಮ್ಮ ಗ್ಯಾಂಗ್ ಜೊತೆ ಸ್ಟಾರ್ಟಿಂಗಲ್ಲೇ ಒಂದು ಫೈಟ್ ಎಲ್ಲ ಬರುತ್ತೆ, ಫಸ್ಟ್ ಹಾಫಲ್ಲೆಲ್ಲ ಬರುತ್ತಲ್ವಾ, ಅದೆಲ್ಲ ಹೆಂಗಿತ್ತು ಅಂದರೆ ಕಾಡಲ್ಲಿ, ಅಂದರೆ ನೀವು ಕಾಡು ಜನ ಆಗಿರೋದ್ರಿಂದ ಚಪ್ಪಲಿ ಗಿಪ್ಲಿ ಆ ಥರದ್ದು ಏನೋ ಹಾಕಿರಲ್ಲ, ಏನೋ ಆ ಥರದ್ದಿದೆ, ಅದ್ರ ಜೊತೆ ಫೈಟ್ ಮಾಡೋದು, ಆಮೇಲೆ ಅದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಕಡೆ ಬೋರ್ಡ್ ಈ ಕಡೆ ಬೋರ್ಡ್ ಹಂಗೆ ಹಿಂಗೆ ರೆಗ್ಯುಲರ್ ಫೈಟ್ ಅಂತ ಅನ್ಸಲ್ಲ ಅದು. ಸರ್ ಅದು ಮಳೆಯಲ್ಲಿ ಮಳೆ ಶೂಟ್. ಅರವಿಂದಣ್ಣ ಕ್ಯಾಮ್ರಾ ಹ್ಯಾಂಡಲ್ ಇಟ್ಕೊಂತಾರೆ, 24 ಬಿಟ್ ಅದು, 24 ಬಿಟ್ ಅಟ್ ಎ ಟೈಮ್ ಮಾಸ್ಟರ್ ಶಾಟ್. ಅವ್ನು ನೋಡಿಯಕ್ಕೂ ಮತ್ತೆ ಈ ಕಡೆ ತಿರ್ಸ್ಬೇಕು, ಒಬ್ಬ 1 ಸೆಕೆಂಡ್ ಮಿಸ್ ಮಾಡಿದ್ರು ಹೋಯ್ತು, ಮತ್ತೆ ವಾಪಸ್ ರೀಟೇಕ್. ಈ ತರ ಸಿಂಗಲ್ ಟೇಕ್ ಮಾಸ್ಟರ್ ಶಾಟ್ ಅದು 38 ಟೇಕಿಗೆ ಓಕೆ ಆಗಿದ್ದು. ಅರವಿಂದಣ್ಣ ಬೆಳಗ್ಗೆ 7 ಗಂಟೆ ಕ್ಯಾಮ್ರಾ ಹಿಡಿದ್ರು ಸಂಜೆ 4:45 ಓಕೆ ಆಗಿರೋದು. ಅಷ್ಟೊತ್ತು ಅನ್ಕೊಂಡು ಫುಲ್ 360 ಡಿಗ್ರಿ ಅವ್ರು ಕ್ಯಾಮ್ರಾ ಹ್ಯಾಂಡಲ್ ಹಿಂಗೆ ಹಿಡ್ಕೊಂಡು ತಿರ್ಗಾಡ್ತಿದ್ರು. ಓಕೆನಾ, ಅದರಲ್ಲಿ ಒಬ್ಬ ಮಿಸ್ ಮಾಡ್ಬಿಟ್ಟ, 24 ಟೇಕ್ ಅವನು ಒಬ್ಬನೇ ತಿಂದ್ಬಿಟ್ಟ, ಅವಿನಾಶ್ ಅಂತ. ಪ್ರತಿಯೊಬ್ಬರು ಒಬ್ಬ ಮಿಸ್ಟೇಕ್ ಮಾಡಿದ್ರು ಮತ್ತೆ ವಾಪಸ್ ರೀಟೇಕ್. ಅದು ಮತ್ತೊಂದು ಏನಾಗಿತ್ತಂದ್ರೆ, ನಾವು ಪ್ರತಿ ಫೈಟು ಮಾಡಿದೀವಲ್ಲ, ಪ್ರತಿ ಫೈಟು ಅಲ್ಲಿ ಏನು ರಿಯಲ್ ಲೊಕೇಶನ್ ಇದೆ ಅಲ್ಲೇ ರಿಹರ್ಸಲ್ ಮಾಡಿಸ್ತಾ ಇದ್ವಿ. ಅದ್ರ ಬಿಫೋರ್ ಈಗ ನಾವು ನಾಳೆ ಫೈಟ್ ಅಂದರೆ 4 ದಿವಸ ಹಿಂದೆನೇ ನಿಮ್ಮ ಕ್ಯಾರೆಕ್ಟರ್ ಇಲ್ಲಿ ಹಿಂಗೆ ಬರುತ್ತೆ ಅಂತ ಅಲ್ಲೇ ಆ್ಯಕ್ಚುಲಿ ಏನು ರಿಯಲ್ ಲೊಕೇಶನ್ ಇದೆ ಅಲ್ಲೇ ರಿಹರ್ಸಲ್ ಆಗ್ತಿತ್ತಲ್ಲ, ಅದಾಗಿ ನಮ್ಗೆ ಮಾಡೋಕ್ಕೆಲ್ಲ ತುಂಬ ಹೆಲ್ಪ್ ಆಗ್ತಿತ್ತು. ಆಮೇಲೆ ಶೂಟಿಂಗು ಫಸ್ಟು ನಮ್ಮ ಟ್ರೈಬಲ್ ಕಾಂತಾರ ಇದೆಯಲ್ಲ, ಅಲ್ಲಿ ಸೆಟ್ ಎಲ್ಲ ರೆಡಿ ಆಗಿತ್ತು. ಎಲ್ಲ ಆರ್ಟಿಸ್ಟ್ಗಳಿಗೂ ಒಂದು 15 ದಿವಸದ ಮುಂಚೆನೇ ರಿಹರ್ಸಲ್ ನಡೆದು ಅವ್ರಿಗೆ ಆ್ಯಕ್ಚುಲಿ ಆ ಸೆಟ್ ಒಳಗೆ ಅವ್ರು ಮರ್ಜಾಗಲಿ ಅಂತ 5-6 ದಿವಸ ಸೆಟ್ಟಲ್ಲಿ ರಿಹರ್ಸಲ್ ಮಾಡಿಸಿದ್ದಾರೆ, ಕಾಡು ಸೆಟ್ಟಲ್ಲಿ. ಅಂದರೆ ಆ ಮನೆಗಳಿಗೆ ಮತ್ತು ಆ ಜಾಗಕ್ಕೆ ಇವರೆಲ್ಲ ಅಲ್ಲಿ ಹೋಗಿ ಅಲ್ಲಿಂದು ವಾತಾವರಣ ಫೀಲ್ ಮಾಡಲಿ, ಆ ಥರನೇ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿ ಅಂತ. ನಾವು ರಿಯಲಿ ಹೋಗ್ತಾ ಕಾಸ್ಟ್ಯೂಮ್ ಹಾಕೊಳ್ಳೋಕ್ಕೂ ನಮ್ಗೆ ರಿಯಲಿ ಕಾಡು ಮನ್ಸು ಥರನೇ ಫೀಲ್ ಆಗೋದು ಯಾವಾಗಲೂ. ಅಂದರೆ ಕೂಗೋದು, ಅದು ಇದು ತಮಾಷೆ ಮಾಡೋದು, ಮತ್ತು ಅಣ್ಣ ಒಂದು ಎಲ್ಲರ ಜೊತೆ ಸೇರಿ ತಮಾಷೆ ಮಾಡೋದು. ಆಮೇಲೆ ಅಣ್ಣನ ಜೊತೆಯಲ್ಲಿದ್ದಾಗ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಅದು ಹೇಳಿದ್ನಲ್ಲ, ಅವರು ಪ್ರತಿಯೊಬ್ಬರು ಆರ್ಟಿಸ್ಟಿಗೆ ಆಸ್ ಎ ಫ್ರೆಂಡ್ ಥರ ಟ್ರೀಟ್ ಮಾಡಿ, ಅವರು ಫ್ರೇಮಲ್ಲಿದ್ದಾಗ ಭಯನೇ ಆಗ್ತಿರಲಿಲ್ಲ ಯಾರಿಗೂ. ಅಷ್ಟು ಚೆನ್ನಾಗಿ ಏನಾದ್ರು ತಪ್ಪು ಮಾಡೋದು ಅಲ್ಲೇ ಹೇಳ್ಕೊಡೋರು, ಹಂಗಲ್ಲ ಹಿಂಗೆ ಅಂತ. ಮತ್ತು ಮಾಸ್ಟರ್ ಹೇಳ್ದಂಗೆ ಅವ್ರಿಗೆ ಏಟ್ ಆದಾಗ ಯಾರ ಹತ್ರ ತೋರಿಸ್ಕೊಂತಿರ್ಲಿಲ್ಲ, ಯಾರು ಪ್ಯಾನಿಕ್ ಆಗ್ತಾರಂತ. ಬೇರೆಯವ್ರಿಗೆ ಏಟ್ ಆದಾಗ ತುಂಬ ಬೇಗ ಬಂದು ರಿಯಾಕ್ಟ್ ಮಾಡೋರು. ಮತ್ತು ಸರ್ ಅದೇನು ಗೊತ್ತಾ, ಸಪೋರ್ಟ್ ಇದೆಯಲ್ಲ, ಆ ಸಪೋರ್ಟ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಒಂದು ಎನ್ಕರೇಜ್ ಮಾಡ್ತೀವಿ, ಅದು ಅವರಿಂದ ಕಲಿಬೇಕು, ಅದಿಷ್ಟ. ಸರ್ ನಾನು ನೋಡ್ದಂಗೆ ಒನ್ ಆಫ್ ದಿ ಬೆಸ್ಟ್ ಟೆಕ್ನಿಷಿಯನ್ ಅಂತ ಹೇಳ್ಬೋದು ಅರವಿಂದ್ ಸರ್ಗೆ. ಸೊ ನಮ್ಮ ಪರ್ಸ್ನಾಲಿಟಿಲಿ ನಾವು ಅಲ್ಲಿ ಓಡಾಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಸ್ಲಿಪ್ಪರಿ ಜಾಗ. ಅವರು ಆ ಪರ್ಸ್ನಾಲಿಟಿಲಿ ಆ ಕ್ಯಾಮ್ರಾ ತೂಕ ಇಟ್ಕೊಂಡು ಆ ಸ್ಲಿಪ್ಪರಿ ಜಾಗದಲ್ಲೂ ಅವ್ರು ಮೇಂಟೈನ್ ಮಾಡ್ಕೊಂಡು ಅಷ್ಟು ಶೂಟ್ ಮಾಡಿ ಅಷ್ಟು ಬ್ಯೂಟಿ ತೋರಿಸಿದ್ರೆ ಅಂದರೆ ಹ್ಯಾಟ್ಸ್ ಆಫ್ ಸರ್ ಅವ್ರ ಬಗ್ಗೆ. ಆಮೇಲೆ ಪ್ರತಿಯೊಂದು ಆರ್ಟಿಸ್ಟ್ಗಳು ಅಷ್ಟೇ ಸರ್, ಸುಮಾರು ಜನ ದೊಡ್ಡ ಆರ್ಟಿಸ್ಟ್ಗಳಾಗಲಿ ಮತ್ತು ಪ್ರೈಮರಿ ಆರ್ಟಿಸ್ಟ್ಗಳಾಗಲಿ, ಸೆಕೆಂಡರಿ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್ ಎಲ್ಲರೂ ಪ್ರತಿಯೊಬ್ಬರು ನನ್ನ ಸಿನಿಮಾ ಅಂತ ಕೆಲಸ ಮಾಡೋದು. ಹೌದು, ಇಷ್ಟಪಣ್ಣನ ಮೇಲೆ ಪ್ರೀತಿ ಆಗಲಿ, ಒಂಬಳೆಯರಾಗಲಿ, ಫಸ್ಟ್ ಕಾಂತಾರದ ಮೇಲೆ ಇದ್ದ ಪ್ರೀತಿ ಆಗಲಿ, ಎಲ್ಲರೂ ನನ್ನ ಸಿನಿಮಾ ಅಂತ ಪ್ರತಿಯೊಬ್ಬರು ಅವ್ರವ್ರದೇ ಆದ ಎಫೆಕ್ಟ್. ನೀವು ನೋಡ್ತೀರಾ ಆ ಫೈಟಲ್ಲೆಲ್ಲ ಬ್ಯಾಕ್ಗ್ರೌಂಡಲ್ಲೆಲ್ಲ ಎಷ್ಟು ಎಫರ್ಟ್ ಆಗ್ತಿದ್ರು ಅಂದರೆ, ರಿಯಲಿ ಆ ಕರ್ಮದ ಕಲ್ಲನ್ನು ಸಾಂಗಲ್ಲಿ ನಾನು ಮಾಸ್ಟರ್ ಅಣ್ಣ ನಿಂಗೆ ಹಿಡ್ಕೊಂಡು ಬರ್ತಾ ಇರ್ತೀವಿ ಅಳ್ತಾ, ಆ ಮಸಾಕರ್ ಫೈಟ್ ಆದ್ರ ಮೇಲೆ ಕೆಳಗೆ ಎಲ್ಲ ಬೆಂಕಿ ಬಿದ್ದಿರುತ್ತೆ. ರಿಯಲಿ ಆ ಸಿಚುವೇಶನ್ ನೋಡಿದಾಗ ನಮಗೆ ಕಣ್ಣಲ್ಲಿ ನೀರು ಬಿಡ್ತಿತ್ತು. ಅಂದರೆ ರಿಯಲಿ ನಮ್ಮವರಿಗೆ ಏನೋ ಆಗ್ಬಿಟ್ಟಿದೆ ಆ ಥರ, ಅಂದರೆ ಆ ಥರ ಫೀಲ್ ಕೊಡ್ತಿತ್ತು ಸರ್. ಎಮೋಷ್ನಲಿ ಕನೆಕ್ಟ್ ಆಗ್ಬಿಟ್ಟಿದ್ವಿ ನಾವಲ್ಲಿ. ಮತ್ತು ಒಂಬಳೆಯವರು ತುಂಬ ಪ್ಯಾಷನೇಟ್ ಸರ್. ಸಿನಿಮಾ ಅವ್ರು ಕೊಟ್ಟಿರೋ ಸಿನಿಮಾಗಳೇ ನಿಮ್ಗೆ ಗೊತ್ತು, ನಾವು ಹೇಳ್ಬೇಕಾಗಿಲ್ಲ. ಅಂದರೆ ಅಂಥ ದೊಡ್ಡ ಪ್ರೊಡಕ್ಷನಲ್ಲಿ ಒಂದು ಕೆಲಸ ಮಾಡಿದ್ವಿ ಅನ್ನೋ ಒಂದು ಪ್ರೌಡ್ ಇದೆ. ಮತ್ತು ಆಬ್ವಿಯಸ್ಲಿ ನಮ್ಮ ಅಣ್ಣನ ಜೊತೆ ಅಂತೂ ಅದೊಂದು ಪುಣ್ಯ ಸರ್. ಸೂಪರ್ ಸರ್, ಸೂಪರ್. ಸೊ ಇಷ್ಟೊತ್ತು ಮಾತಾಡಿದ್ವಲ್ಲ, ಈಗ ಕೊನೆಗೆ ನನ್ನದೊಂದು ಆಸೆ ಇದೆ, ಒಂದು ಜಾಗ ಹೇಳ್ತೀನಿ, ಅಲ್ಲಿ ಕರ್ಕೊಂಡು ಹೋಗ್ಬೇಕು, ನೀವು ಕರ್ಕೊಂಡು ಹೋಗ್ತೀರಾ? ಈಶ್ವರನ ಓದೋ ಸರ್, ನನಗೆ ಈಶ್ವರನ ಓದೋಟ ನೋಡ್ಬೇಕು ಸರ್. ಅಲ್ಲೇ ಇದ್ವಲ್ಲ ಒಂದು ಡೈಲಾಗ್ ಇದೆಯಲ್ಲ, ಈಶ್ವರನ ಊದೋಟದ ಮೇಲೆ ಯಾರೇ ಕಣ್ಣು ಹಾಕಿದ್ರು ಸ್ವಲ್ಪ ಡೌಟ್ ಇರುತ್ತೆ ಅವ್ರ ಮೇಲೆ, ಅವರು ನಂಬೇಡ ಅನ್ನೋ ಥರ. ಅದಾಗೆ ನಮ್ಮನ್ನು ನೋಡೋಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡೋಕೆ ನಾವು. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಮಾತಾಡಿದ್ರೆ ಖುಷಿ ಆಯಿತು ನಿಮ್ಮಿಬ್ಬರ ಜೊತೆ ಮಾತಾಡಿ. ತುಂಬ ಒಳ್ಳೆ ಟೆಕ್ನಿಷಿಯನು, ತುಂಬ ಒಳ್ಳೆ ಆ್ಯಕ್ಟರು ಇಬ್ಬರು ಇದ್ದೀರಾ. ಸೊ ಒಳ್ಳೆಯದಾಗಲಿ ಸರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ನಿಮಗೂ ಒಳ್ಳೆಯದಾಗಲಿ. ಇದೇ ಥರ ನಮ್ಮ ಸಣ್ಣ ಕಲಾವಿದರನ್ನ ಬೆಳೆಸಿ ಜನಗಳ ಮುಂದೆ ತಂದಿಡಿ, ಒಳ್ಳೆಯದಾಗಲಿ ಸರ್. ಅದೇ ನೀವು ಹೇಳ್ದಂಗೆ ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ ಇಲ್ಲ ಅಂದಂಗೆ, ಈಗ ನಾವು ಹೇಳಿದ ಡೈಲಾಗ್ ನಿಮಗೆ ಸಣ್ಣ ಕಲಾವಿದ ದೊಡ್ಡ ಕಲಾವಿದ ಅಂತ ಆಗಲ್ಲ ಸರ್. ನಾವು ಈಗ ಡಿಗ್ರಿ ಫೈನಲ್ ಇಯರ್ ಇರೋರು, ನಾವೀಗ ಮಿಡ್ಲ್ ಸ್ಕೂಲಲ್ಲಿ ಇರೋರು. ಅಂದರೆ ನೀವು ಈಗ ನಾವು ಅದನ್ನು ಪಾಸ್ ಮಾಡಿ ಬರಬೇಕಲ್ಲ ಸರ್, ಒಂದಿಷ್ಟು ವರ್ಷ ಬೇಕಾಗುತ್ತೆ. ಕೆಲವೊಂದು ಅನುಭವಗಳು ಅವ್ರು ನೋಡ್ಕಲಿ ಅಂತಂದಿರುತ್ತೆ, ಕೆಲವೊಂದು ಮಾಡ್ಕಲಿ ಅಂತದಿರುತ್ತೆ. ಎಲ್ಲದೂ ಅನುಭವ ಅಲ್ಲ, ಎಕ್ಸ್ಪೀರಿಯನ್ಸ್. ಹೌದು, ಸರಿ ಸರ್. ಎಲ್ಲರೂ ಫಸ್ಟ್ ಡೇ ಫಸ್ಟ್ ಶೋನ ವೀಕ್ಷಿಸಿ ಆನಂದಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಸರ್. ಥ್ಯಾಂಕ್ ಯು.